recorded. So, hi students. Today we are going to discuss about the third chapter, Unit 3, Trigonometry of Engineering Mathematics subject. So, today we are starting with session 1. So, in the last session ಅಲ್ಲಿ ನಾವು we have completed the Unit 2, that is straight lines. So, ಇವತ್ತು we are starting with the third chapter of Engineering Mathematics subject. So, third chapter is Trigonometry. Okay. So, we just recap the things we have discussed in the previous session. So ಹಿಂದಿನ ಸೆಷನ್ ಅಲ್ಲಿ we are discussed about equation of straight line perpendicular to the given line. We have done simple problems and discussed assignment problems and discussed about some multiple choice questions also. Okay, that is the thing we have discussed in the previous session. Now in this session, ಇವತ್ತಿನ ಸೆಷನ್ ಅಲ್ಲಿ ನಾವು ಏನೇನ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಕಾನ್ಸೆಪ್ಟ್ ಆಫ್ ಆಂಗಲ್ಸ್ ಅಂದ್ರೆ ಏನು, ಅದರ ಕಾನ್ಸೆಪ್ಟ್ ಏನಿದೆ, ದೆನ್ ಹೌ ಕ್ಯಾನ್ ವಿ ಮೆಜರ್ ಆಂಗಲ್ ಅನ್ನ ಹೇಗೆ ಮೆಜರ್ ಮಾಡ್ತೀವಿ, ನೀವು ತಿಳ್ಕೊಂಡಿದ್ದೀರಾ ಕೋನ ಎಂದರೆ ಏನು ಅಲ್ವಾ. ಸೊ ಕೋನವನ್ನ ಹೇಗೆ ಅಳತೆ ಮಾಡ್ತೀವಿ ಅವನ್ನ ತಿಳ್ಕೊಂಡಿದ್ದೀರಾ. ಸೇಮ್ ಥಿಂಗ್ ಕಾನ್ಸೆಪ್ಟ್ ಆಫ್ ಆಂಗಲ್ಸ್, ಮೆಜರ್ಮೆಂಟ್ ಆಫ್ ಆಂಗಲ್ಸ್, ಅದರಲ್ಲಿ ಎರಡು ತರ ಮಾಡ್ತೀವಿ, ಒಂದು ಡಿಗ್ರಿ ಇನ್ನೊಂದು ರೇಡಿಯನ್ಸ್ ಅಂತ ಹೇಳಿ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ದೆನ್ ಡಿಗ್ರಿ ಇಲ್ಲಿ ಕೊಟ್ಟಿದ್ರೆ ಆಂಗಲ್ ಅನ್ನ ರೇಡಿಯನ್ಸ್ ಗೆ ಹೇಗೆ ಕನ್ವರ್ಟ್ ಮಾಡೋದು, ರೇಡಿಯನ್ಸ್ ಅಲ್ಲಿ ಕೊಟ್ಟಿದ್ರೆ ಡಿಗ್ರಿಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ದೆನ್ ರಿಲೇಟೆಡ್ ಕನ್ವರ್ಷನ್ಸ್, ಅವುಗಳ ಕನ್ವರ್ಷನ್ಸ್, ಸಿಂಪಲ್ ಪ್ರಾಬ್ಲಮ್ಸ್ ಮತ್ತೆ ಅಸೈನ್ಮೆಂಟ್ಸ್ ಕೊಡ್ತೀವಿ ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್. ಓಕೆ, ಸೊ ನೌ ಸ್ಟಾರ್ಟ್ಸ್ ವಿತ್ ಕಾನ್ಸೆಪ್ಟ್ ಆಫ್ ಆಂಗಲ್ಸ್. ಡೈರೆಕ್ಟ್ಲಿ ವಿ ವಿಲ್ ಸ್ಟಾರ್ಟ್ ವಿತ್ ದ ಕಾನ್ಸೆಪ್ಟ್ ಆಫ್ ಆಂಗಲ್ಸ್ ಅಂದ್ರೆ ಏನು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು ಅದನ್ನ ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಟ್ರಿಗೋನೋಮೆಟ್ರಿ ಅಂದ್ರೆ ಅದನ್ನ ಮೂರು ಭಾಗ ಮಾಡ್ತೀವಿ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಈಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್, ದಟ್ ಈಸ್ ಟ್ರಿಗೋನೋಮೆಟ್ರಿ ಅಲ್ವಾ. ಸೊ ಈ ತರ ಮೂರು ಭಾಗ ಮಾಡ್ತೀವಿ. ಇಲ್ಲಿ ಟ್ರೈ ಅಂದ್ರೆ ಎಷ್ಟು, 3. ಗೋನೋ ಅಂದ್ರೆ ಆಂಗಲ್ಸ್, ಗ್ರೀಕ್ ಅಲ್ಲಿ ಗೋನೋ ಅಂದ್ರೆ ಆಂಗಲ್ಸ್, ಮೆಟ್ರಿ ಅಂದ್ರೆ ಏನು, ಮೆಜರ್ಮೆಂಟ್. ಓಕೆ, ಸೊ ದಟ್ ಇಸ್ ದ ಥಿಂಗ್. ಸೊ ಟ್ರಿಗ್ನೋಮೆಟ್ರಿ ಅಲ್ಲಿ ಅದನ್ನ ಮೂರು ಭಾಗ ಮಾಡಿದ್ರೆ ಟ್ರಿಗೋನೋಮೆಟ್ರಿ ಅಂತ ಮಾಡಿದ್ರೆ, ಟ್ರೈ ಅಂದ್ರೆ 3, ಗೋನೋ ಅಂದ್ರೆ ಆಂಗಲ್ಸ್, ಮೆಟ್ರಿ ಅಂದ್ರೆ ಮೆಜರ್ಮೆಂಟ್. ಅಂದ್ರೆ 3 ಆಂಗಲ್ ಗಳಿರ್ತಕ್ಕಂತ ಒಂದು ಥಿಂಗ್ಸ್ ಗಳನ್ನ ಮೆಜರ್ ಮಾಡೋದು. 3 ಆಂಗಲ್ಸ್ ಯಾವ್ದಲ್ಲಿ ಇರುತ್ತೆ, ತ್ರಿಭುಜದಲ್ಲಿ ಇರುತ್ತೆ. ಸೊ ದಿಸ್ ಹೋಲ್ ಕಾನ್ಸೆಪ್ಟ್ ಆಫ್ ಟ್ರಿಗ್ನೋಮೆಟ್ರಿ ಇಸ್ ಬೇಸ್ಡ್ ಆನ್ ಟ್ರಯಾಂಗಲ್. ಓಕೆ, ಸೊ ಟ್ರಯಾಂಗಲ್ ಇರ್ತಕ್ಕಂಥ ಆಂಗಲ್ ನ ಇಟ್ಕೊಂಡು ಅದ್ರ ಬೇಸಿಸ್ ಮೇಲೆ ನಾವು ಈ ಏನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ ಅವನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದು ಗ್ರೀಕ್ ವರ್ಡ್ ಇಂದ ಬಂದಿದೆ. ಟ್ರಿಗೋನೋಮೆಟ್ರಿ ಮೀನ್ಸ್ ಆಂಗಲ್, 3 ಆಂಗಲ್, ಟ್ರಯಾಂಗಲ್ ಅಂತ. ದೆನ್ ಮೆಟ್ರಾನ್ ಮೀನ್ಸ್ ಮೆಜರ್ಮೆಂಟ್ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಟ್ರಿಗೋನೋಮೆಟ್ರಿ ಅಂದ್ರೆ ಏನು, ಮೆಜರ್ಮೆಂಟ್ ಆಫ್ ಆಂಗಲ್ಸ್. ಸೊ 3 ಆಂಗಲ್ಸ್ ಎಲ್ಲಿ ಬರುತ್ತೆ, ತ್ರಿಭುಜದಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಟ್ರಿಗ್ನೋಮೆಟ್ರಿ ಪೂರ್ತಿ ರಿಲೇಟೆಡ್ ಆಗಿರೋದು ಯಾವುದಕ್ಕೆ, ತ್ರಿಭುಜಕ್ಕೆ ಅಷ್ಟೇ. ದಟ್ಸ್ ವೆರಿ ಸಿಂಪಲ್. ಓಕೆ, so this trigonometry has the branch of mathematics which deals with measurement of sides and angles of a triangle. ಅದನ್ನೇ ನಾನು ಹೇಳಿದ್ದು, 3 ಆಂಗಲ್ ಬರ್ತಕ್ಕಂಥದ್ದು ಒಂದು ತ್ರಿಭುಜದಲ್ಲಿ. ಹಾಗಾಗಿ ಆ ತ್ರಿಭುಜದಲ್ಲಿ ಇರ್ತಕ್ಕಂಥ ಬಾಹುಗಳು, ಕೋನಗಳನ್ನ ಉಪಯೋಗಿಸಿಕೊಂಡು ನಾವೇನೀಗ ಕೆಲಸ ಮಾಡ್ತಿದೀವಲ್ಲ, ಏನ್ ಮೆಜರ್ಮೆಂಟ್ಸ್ ಮಾಡ್ತಾ ಇದೀವಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಟ್ರಿಗ್ನೋಮೆಟ್ರಿ. ಓಕೆ, ದೆನ್ ವಿ ವಿಲ್ ಕಮ್ ಟು ಕಾನ್ಸೆಪ್ಟ್ ಆಫ್ ಆಂಗಲ್ಸ್ ಅಂದ್ರೆ ಏನು. ಸೊ an angle is the rotation of a ray from an initial point to a terminal point. ಒಂದು ಸರಳ ರೇಖೆ ಇರುತ್ತೆ, ಒಂದು ಪಾಯಿಂಟ್ ಅಲ್ಲಿ ಒಂದು ಸರಳ ರೇಖೆ, ಒಂದು ಬಿಂದುವಿನಿಂದ ಹೊರಟ ಒಂದು ರೇಖೆಯನ್ನ ಸರಳ ರೇಖೆ ಅಂತ ತಗೊಳ್ತೀವಿ. ಆ ಒಂದು ಸರಳ ರೇಖೆಯನ್ನ ಆ ಪಾಯಿಂಟ್ ಅಲ್ಲೇ ಫಿಕ್ಸ್ ಮಾಡ್ಕೊಂಡು ನಾವು ಅದನ್ನ ರೊಟೇಟ್ ಮಾಡಿದ್ರೆ, ಮೇಲೆ ಇರ್ಬೋದು ಕೆಳಗಡೆ ಇರ್ಬೋದು, ಎಲ್ಲಿವರೆಗೂ ರೊಟೇಟ್ ಮಾಡ್ತೀವಿ. ನಾವ್ ಎಲ್ಲಿಗೆ ತಗೊಂಡೋಗಿ ಸ್ಟಾಪ್ ಮಾಡ್ತೀವಲ್ಲ, ಅಲ್ಲಿಂದ ಅಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನ ನಾವೇನಂತ ಕರಿತೀವಿ, ಆಂಗಲ್ ಅಂತ ಕರಿತೀವಿ. ಆಯ್ತಾ. an angle is the rotation of a ray from an initial point to the terminal point. Okay, for example, if I take here, this is the one ray, ಇದೊಂದು ರೇ ಅಂತ ತಗೊಂಡಾಗ this is the initial point. ಇದನ್ನ ನಾವೇನಂತ ತಗೊಳ್ತೀವಿ, initial point ಅಂತ ತಗೊಳ್ತೀವಿ. this is initial point and this is initial point and then this one, ಇದು terminal point. ಇದನ್ನ ನಾವೇನಾದ್ರೂ ಈ ತರ ಹಿಂಗೆ ನಾವು ಇದು ಮಾಡ್ತಾ ಹೋದ್ರೆ, 1 minute. ಓಕೆ, ಸೊ ಇದು ಇನಿಷಿಯಲ್ ಪಾಯಿಂಟ್ ಆಗತ್ತೆ. ಈ ಪಾಯಿಂಟ್ ಅನ್ನು ನಾವೇನಾದ್ರೂ ಈ ತರ ಹಿಂಗೆ ಇದ್ ಮಾಡ್ತಾ ಹೋದ್ರೆ, ಈ ಕಡೆಗೆ ನಾವು ಮೂವ್ ಮಾಡ್ತಾ ಹೋಗ್ತೀವಿ ಅನ್ಕೊಳ್ಳಿ. ಸೊ ಇದನ್ನೇ ಎಲ್ಲೋ ತಗೊಂಬಂದು ಇಲ್ಲಿ ನಿಲ್ಲಿಸ್ತೀವಿ ಅನ್ಕೊಳ್ಳಿ. ಆಗ ಈ ಒಂದು ಡಿಸ್ಟೆನ್ಸ್ ಏನ್ ಕವರ್ ಆಗಿದೆಯಲ್ಲ, ಇದನ್ನ ನಾವೇನಂತ ತಗೊಳ್ತೀವಿ,
ಆಂಗಲ್ ಅಂತ ಹೇಳಿ ತಗೊಳ್ತೀವಿ ಅಲ್ವಾ. ಅನ್ ಆಂಗಲ್ ಇಸ್ ದ ರೊಟೇಷನ್ ಆಫ್ ಎ ರೇ ಫ್ರಮ್ ಇನಿಷಿಯಲ್ ಪಾಯಿಂಟ್ ಟು ಟರ್ಮಿನಲ್ ಪಾಯಿಂಟ್. ಇನಿಷಿಯಲ್ ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಟರ್ಮಿನಲ್ ಗೆ ಈ ತರ ನಾವು ರೊಟೇಟ್ ಮಾಡಿದಾಗ ಎಲ್ಲೇ ನಿಲ್ಲಿಸ್ತೀವಿ ಆ ಆಂಗಲ್ ಇದೆಯಲ್ಲ ಅದನ್ನ ನಾವು ಆ ಒಂದು ಡಿಸ್ಟೆನ್ಸ್ ಮೆಜರ್ ಹೋಗಿದೆಯಲ್ಲ ಅದನ್ನ ಆಂಗಲ್ ಅಂತ ತಗೊಳ್ತೀವಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಇದು ಇನಿಷಿಯಲ್ ಪಾಯಿಂಟ್ ವರ್ಟೆಕ್ಸ್ ಅಂತ ಹೇಳಿ ತಗೊಳ್ತೀವಿ. ಇನಿಷಿಯಲ್ ಪಾಯಿಂಟ್ ಓ, ಜನರಲಿ ನಾವು ಓ ಅನ್ನ ನಾವು ಆರಿಜಿನ್ ಅಂತ ತಗೊಳ್ತೀವಿ, ಇನಿಷಿಯಲ್ ಪಾಯಿಂಟ್ ಅಂತ ತಗೊಳ್ತೀವಿ. ಓಕೆ, ಎ ಅಂತಕ್ಕಂಥದ್ದು ಫೈನಲ್ ಪಾಯಿಂಟ್ ಆಯ್ತಾ. ಇದನ್ನ ನಾವು ಇನಿಷಿಯಲ್ ಸೈಡ್, ಇಲ್ಲೇನ್ ಬರ್ಕೊಂಡಿದ್ದೀನಿ ಫಸ್ಟ್ ಗೆ ಇದ್ದಿದ್ದ ಸೈಡ್ ಇದು ಇನಿಷಿಯಲ್ ಸೈಡ್. ಈಗ ಅದನ್ನ ಏನ್ ಮಾಡ್ತಾ ಇದೀನಿ, ರೊಟೇಟ್ ಮಾಡ್ತಾ ಹೋಗ್ತಾ ಇದೀನಿ. ಈ ತರ ಒಂದು ರೊಟೇಟ್ ಮಾಡಿ ಒಂದು ಲೆಕ್ಕಕ್ಕೆ ತಂದೀನಿ. ಸೊ ರೊಟೇಟ್ ಮಾಡಿದಾಗ ಈ ಲೈನ್ ಬಂತು, ಇದೇ ಲೈನ್ ಇಲ್ಲಿಗೆ ಶಿಫ್ಟ್ ಆಗಿದೆ ಆಯ್ತಾ. ಇಲ್ಲಿ ಫಸ್ಟ್ ಇನಿಷಿಯಲ್ ಲೈನ್ ಇತ್ತು, ಈಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಇದನ್ನ ನಾವು ಬಿ ಅಂತ ತಗೊಂಡಿದೀವಿ, ಆ ಪಾಯಿಂಟ್ ಎಲ್ಲಿಗೆ ಶಿಫ್ಟ್ ಆಗಿದೆ ಅದನ್ನ ನಾವು ಟರ್ಮಿನಲ್ ಸೈಡ್ ಅಥವಾ ಫೈನಲ್ ಸೈಡ್ ಅಂತ ಹೇಳಿ ತಗೊಳ್ತೀವಿ. ಟರ್ಮಿನಲ್ ಸೈಡ್, ಕೊನೆಗೆ ಬರ್ತಕ್ಕಂಥ ಸೈಡ್. ಓಕೆ, ಅವೆರಡರ ಮಧ್ಯೆ ನೋಡಿ ಏನ್ ಆಂಗಲ್ ಇಲ್ಲಿ ಫಾರ್ಮೇಶನ್ ಆಗಿದೆಯಲ್ಲ, ದಟ್ ಆಂಗಲ್ ವಿ ವಿಲ್ ಟೇಕ್ ಇಟ್ ಆಸ್ ಥೀಟಾ. ಈ ಒಂದು ಡಿಸ್ಟೆನ್ಸ್ ಏನ್ ಫಾರ್ಮೇಶನ್ ಆಗಿದೆಯಲ್ಲ, ಈ ಒಂದು ಡಿಸ್ಟೆನ್ಸ್ ಮೂವ್ ಆಗಿರ್ತಕ್ಕಂಥದ್ದು ರೊಟೇಷನ್ ಆಗಿದೆಯಲ್ಲ, ಈ ಒಂದು ರೊಟೇಷನ್ ನಾವು ಥೀಟಾ ಅಂತ ಹೇಳಿ ತಗೊಳ್ತೀವಿ ಆಯ್ತಾ. ಸೊ ಜನರಲಿ ವಿ ವಿಲ್ ರೈಟ್ ಥೀಟಾ, ನಾವು ಈ ಟೈಪ್ ಅಲ್ಲಿ ತೋರಿಸ್ತೀವಿ. ಆದ್ರೆ ಜನರಲಿ ಅದು ಥೀಟಾವನ್ನು ನಾವು ಬರಿಬೇಕಾದ್ರೆ ಜನರಲಿ ವಿ ವಿಲ್ ರೈಟ್ ಲೈಕ್ ದಿಸ್. ಓಕೆ, ಮಧ್ಯದಲ್ಲಿ ಬರೆದು ಈ ತರ ಬರಿತೀವಿ ಥೀಟಾ ಅಂತ ಹೇಳಿ ಆಯ್ತಲ್ಲ. ಸೊ ಇಲ್ಲಿ ಇನಿಷಿಯಲ್ ಸೈಡ್ ಓ ಎ, ಓ ಬಿ ಇಸ್ ದ ಟರ್ಮಿನಲ್ ಸೈಡ್. ಅವುಗಳ ಮಧ್ಯೆ ಏನದು ರೊಟೇಟ್ ಆಗಿದೆಯಲ್ಲ ಆ ಒಂದು ಸ್ಪೇಸ್ ಇದೆಯಲ್ಲ ಅದನ್ನ ನಾವು ಆಂಗಲ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ದಿಸ್ ಇಸ್ ಪಾಸಿಟಿವ್ ಆಂಗಲ್ ಆಯ್ತಾ. ಅದೇ ರೀತಿ ಇಲ್ಲಿ ಓ ಇದೆ, ಎ ಇದೆ ಇನಿಷಿಯಲ್ ಸೈಡ್. ನಾನು ಇಲ್ಲಿಂದ ಹಿಂಗೆ ರೊಟೇಷನ್ ಮಾಡಿದೀನಿ ಫಸ್ಟ್ ಸೈಡ್ ಅಲ್ಲಿ. ಈಗ ಏನ್ ಮಾಡ್ತಾ ಇದೀನಿ, ಇಲ್ಲಿದ್ದನ್ನ ಹಿಂಗೆ ರೊಟೇಷನ್ ಮಾಡ್ತಾ ಇದೀನಿ ಕೆಳಗಡೆ. ಓಕೆ, ಕೆಳಗಡೆಗೆ ತಗೊಂಡ್ ಬರ್ತಾ ಇದೀನಿ. ಆ ತರ ಕೆಳಗಡೆ ತಗೊಂಡ್ ಬಂದಾಗ ಅಲ್ಲೂ ಕೂಡ ಆಂಗಲ್ ಬರುತ್ತೆ. ಇದು ಇನಿಷಿಯಲ್ ಸೈಡ್ ಆಗುತ್ತೆ, ಇದು ಟರ್ಮಿನಲ್ ಸೈಡ್ ಆಗುತ್ತೆ. ಆಗ ಇಲ್ಲೂ ಕೂಡ ಆಂಗಲ್ ಬರುತ್ತೆ ಆಯ್ತಾ. ಸೊ ಹಿಂಗೂ ಕೂಡ ಹೋದ್ರು ಆಂಗಲ್ ಬರುತ್ತೆ, ಈ ಕಡೆ ತಗೊಂಡ್ರು ಕೂಡ ಇದು ಕೂಡ ಆಂಗಲ್. ನೀವ್ ಯಾವ ಕಡೆನಾದ್ರೂ ರೊಟೇಷನ್ ಮಾಡಿ ದಟ್ ಡಸಂಟ್ ಮ್ಯಾಟರ್, ಎರಡೂ ಕಡೆನೂ ಕೂಡ ನಮ್ಗೆ ಆಂಗಲೇ ಬರ್ತಕ್ಕಂಥದ್ದು ಆಯ್ತಾ. ಈ ತರ ಬಂದ್ರೆ ನಾವೊಂದು ಏನ್ ಹೇಳ್ತೀವಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಓಕೆ, ಕ್ಲಾಕ್ ಯಾವ ತರ ತಿರುಗುತ್ತೆ, ಈ ಶೇಪ್ ಅಲ್ಲಿ ತಿರುಗುತ್ತೆ ಅಲ್ವಾ. ಸೊ ಕ್ಲಾಕ್ ಹೀಗೆ ತಿರುಗುತ್ತೆ, ಅದನ್ನ ನಾವು ಉಲ್ಟಾ ಡೈರೆಕ್ಷನ್ಸ್ ಅಲ್ಲಿ ನಾವು ಆಂಗಲ್ ನ ಹಿಂಗೆ ಈ ಶೇಪ್ ಅಲ್ಲಿ ಹಿಂಗೆ ತಗೊಳ್ತಾ ಹೋದ್ವಿ ಅಂದ್ರೆ ಅದು ಪಾಸಿಟಿವ್ ಆಂಗಲ್ ಆಗುತ್ತೆ. ಸೊ ಕ್ಲಾಕ್ ವೈಸ್ ಅಲ್ಲಿ ಕ್ಲಾಕ್ ಹೇಗೆ ತಿರುಗುತ್ತೋ ಹಾಗೆ ನಾವು ಆಂಗಲ್ ನ ತಗೊಳ್ತಾ ಹೋದ್ರೆ ಅದನ್ನ ನಾವು ನೆಗೆಟಿವ್ ಆಂಗಲ್ ಅಂತ ಹೇಳಿ ತಗೊಳ್ತೀವಿ. ಕ್ಲಾಕ್ ಏನು ತಿರುಗುತ್ತಲ್ಲ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ನಾವು ಆಂಗಲ್ ಅನ್ನ ಮೆಜರ್ ಮಾಡಿದ್ರೆ ಅದನ್ನ ನಾವು ಪಾಸಿಟಿವ್ ಆಂಗಲ್ ಅಂತ ತಗೊಳ್ತೀವಿ. ಅದೇ ಆಂಗಲ್ ಅನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲೇ ನಾವು ತಗೊಂಡ್ವಿ ಮೆಜರ್ ಮಾಡ್ತಾ ಇದ್ದೀವಿ ಅಂದ್ರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ನೆಗೆಟಿವ್ ಆಂಗಲ್ಸ್. ಓಕೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಗಳನ್ನ ಬರ್ಸಿದ್ದೀವಿ. ಏನು, ಇನಿಷಿಯಲ್ ಸೈಡ್. ಏನ್ ಹಾಗಂದ್ರೆ ನಾವು ಒರಿಜಿನಲ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಕಿರಣ, ರೇ ಅಂದ್ರೆ ಇಟ್ಸ್ ಎ ಒಂದು ಕಿರಣ, ಒಂದು ಲೈನ್, ಸರಳ ರೇಖೆ. ಯಾಕೆ ಒಂದು ಸರಳ ರೇಖೆ ತಗೊಂಡಿದ್ದೀವಿ, ಅದನ್ನ ಇನಿಷಿಯಲ್ ಸೈಡ್ ಅಂತ ಬರ್ಕೊಳ್ತೀವಿ. ಟರ್ಮಿನಲ್ ಸೈಡ್ ಅಂದ್ರೆ ಏನು, ಅದು ಕೊನೆಗೆ ರೊಟೇಷನ್ ಮಾಡ್ತಾ 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 ಎಲ್ಲೋಗಿ ನಿಂತ್ಕೊಳ್ಳುತ್ತಲ್ಲ ಆಯ್ತಾ, ಆ ಒಂದು ಪೊಸಿಷನ್ ಇದೆಯಲ್ಲ ದಟ್ ಈಸ್ ಟರ್ಮಿನಲ್ ಸೈಡ್. ಫೈನಲ್, ಇದು ಫಸ್ಟ್ ಗೆ ಇನಿಷಿಯಲ್ ಸೈಡ್. ಓಕೆ, ನಾವು ತಗೊಂಡಿರ್ತಕ್ಕಂಥ ಒರಿಜಿನಲ್ ಲೈನ್, ಸರಳ ರೇಖೆ ಆಯ್ತಾ, ಅದನ್ನ ನಾವು ರೊಟೇಷನ್ ಮಾಡಿದಾಗ ಎಲ್ಲ ಬಂದು ಇಲ್ಲಿ ನಿಂತ್ಕೊಂತು. ಸೊ ಇದು ಇಲ್ಲಿ ಬಂದು ನಿಂತಿದೆಯಲ್ಲ ಇದೇನಿದು ಟರ್ಮಿನಲ್ ಸೈಡ್. ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅದು ಟರ್ಮಿನಲ್ ಸೈಡ್ ಆಗುತ್ತೆ. ದೆನ್ ವರ್ಟೆಕ್ಸ್. ವರ್ಟೆಕ್ಸ್ ಅಂದ್ರೆ ಈ ಒಂದು ಆರಿಜಿನ್ ಅಂತಾನು ಕೂಡ ತಗೊಳ್ತೀವಿ. ಪಾಯಿಂಟ್ ಆಫ್ ರೊಟೇಷನ್ ಅದು ಫಿಕ್ಸೆಡ್ ಇರುತ್ತೆ ಆಯ್ತಲ್ಲ. ಸೊ ಆ ಒಂದು ಪಾಯಿಂಟ್ ಆಫ್ ರೊಟೇಷನ್ ಅನ್ನು ನಾವು ವರ್ಟೆಕ್ಸ್ ಅಂತ ಹೇಳಿ ತಗೊಳ್ತೀವಿ. ದೆನ್ ಪಾಸಿಟಿವ್ ಆಂಗಲ್. ಪಾಸಿಟಿವ್ ಆಂಗಲ್ ಅಂದ್ರೆ ನಾವು ರೊಟೇಷನ್ ಅನ್ನ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ, ಕ್ಲಾಕ್ ಯಾವ ಕಡೆ ತಿರುಗುತ್ತೆ ಅದಕ್ಕೆ ಉಲ್ಟಾ ಡೈರೆಕ್ಷನ್ ಅಲ್ಲಿ ನಾವು ಆಂಗಲ್ ನ ಮೆಜರ್ಮೆಂಟ್ ಮಾಡಿದ್ರೆ ಅದು ಪಾಸಿಟಿವ್ ಆಂಗಲ್. ನಾವು ಕ್ಲಾಕ್ ಯಾವ ಕಡೆ ತಿರುಗುತ್ತೋ ಅದೇ ಡೈರೆಕ್ಷನ್ ನಲ್ಲಿ ನಾವು ಆಂಗಲ್ ಅನ್ನ ಮೆಜರ್ ಮಾಡಿದ್ರೆ ಅದು ನೆಗೆಟಿವ್ ಆಂಗಲ್. ಓಕೆ, ಸೊ ದೀಸ್ ಆರ್ ದ ಸಮ್ ಟರ್ಮ್ಸ್ ಐ ಹ್ಯಾವ್ ಯೂಸ್ಡ್. ಇನಿಷಿಯಲ್ ಸೈಡ್ ಅಂದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಫಸ್ಟ್ ಮೇನ್ ಸರಳ ರೇಖೆ, ಒರಿಜಿನಲ್ ಲೈನ್. ಓಕೆ, ದೆನ್ ಟರ್ಮಿನಲ್ ಸೈಡ್ ಅಂದ್ರೆ ನಾವು ಎಲ್ಲಿಗೆ ರೊಟೇಷನ್ ಮಾಡಿ ಸ್ಟಾಪ್ ಮಾಡ್ತೀವೋ ಅದು ಟರ್ಮಿನಲ್ ಸೈಡ್. ದೆನ್ ಯಾವ ಪಾಯಿಂಟ್ ಅಲ್ಲಿ ನಾವು ರೊಟೇಟ್ ಮಾಡ್ತೀವಿ ಅದು ವರ್ಟೆಕ್ಸ್. ದೆನ್ ಆಂಗಲ್ ಅನ್ನ ನೀವು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೆಜರ್ ಮಾಡಿದ್ರೆ ಅದು ಪಾಸಿಟಿವ್ ಆಂಗಲ್. ನೀವು ಆಂಗಲ್ ಅನ್ನ ಕ್ಲಾಕ್ ವೈಸ್ ಅಲ್ಲಿ ಮೆಜರ್ ಮಾಡಿದ್ರೆ ಅದು ನೆಗೆಟಿವ್ ಆಂಗಲ್. ಸೊ ದೋಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆ, ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಆಂಗಲ್ಸ್. ದೆನ್ ನಿಮಗೆ ಗೊತ್ತಿದೆ, ನಾವು ಯಾವುದೇ ಒಂದು ಆಂಗಲ್ ನ ಬರಿಬೇಕಂದ್ರೆ ಅದನ್ನ ಈ ಒಂದು ಸಿಂಬಲ್ ಅಲ್ಲಿ ಬರಿತೀವಿ ಅಲ್ವಾ. ಸೊ ಆಂಗಲ್ ಎ ಒ ಬಿ ನೀವು ಹೈಸ್ಕೂಲ್ ಅಲ್ಲೆಲ್ಲ ಬರ್ದಿದ್ದೀರಿ, ಯು ಮಸ್ಟ್ ನೋ ದಿಸ್. ಓಕೆ, ಆಂಗಲ್ ಈ ತರ ಬರ್ದು ನಾವು ಎ ಒ ಬಿ ಅಂತ ಬರಿತೀವಿ ಅಲ್ವಾ. ಇವನ್ ಕೆಲವೊಂದು ಸರಿ ಅದೇ ಆಂಗಲ್ ಎ ಒ ಬಿನ ನಾವು ಆಂಗಲ್ ಓ ಅಂತಾನೂ ಬರಿತೀವಿ, ಕೆಲವೊಂದ್ಸರಿ ಸಿಂಗಲ್ ಆಗು ಕೂಡ ಬರಿತೀವಿ. ದೆನ್ ಅಥವಾ ಕ್ಯಾಪ್ ಕೂಡ ಹಾಕ್ತಿವಿ, ಎ ಒ ಬಿ ಬರ್ದು ಮೇಲ್ಗಡೆ ಕ್ಯಾಪ್, ಮೇಲ್ಗಡೆ ಯಾವ್ದಕ್ಕೆ ಇದಕ್ಕೆ ಸೆಂಟರ್ ಒನ್ ಇರುತ್ತಲ್ಲ, ಸೆಂಟರ್ ಒನ್ ಇರೋದು ಆಂಗಲ್. ಇದು ಎ ಒಂದ್ ಸೈಡ್, ಇದು ಬಿ ಇನ್ನೊಂದು ಪಾಯಿಂಟ್, ಮಧ್ಯದಲ್ಲಿ ಓ ಇರುತ್ತಲ್ಲ, ಮಧ್ಯದಲ್ಲಿ ಯಾವ ಪಾಯಿಂಟ್ ಇರುತ್ತೋ ಅದು ಆಂಗಲ್ ಆಗುತ್ತೆ.
ಓಕೆ, ಹಾಗಾಗಿ ಇಲ್ಲಿ ಕ್ಯಾಪ್ ಹಾಕ್ತಿವಿ ಅಥವಾ ಬರೀ ಸಿಂಗಲ್ ಇದರಲ್ಲಿ ಬರಿತೀವಿ ಅಥವಾ 3 ಲೆಟರ್ ಸೇರಿಸಿ ಬರಿತೀವಿ. 3 ಲೆಟರ್ಸ್ ಸೇರಿಸಿದಾಗ ಆಂಗಲ್ ಎಲ್ಲಿ ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ಮಧ್ಯದ ಲೈನ್ ಎಲ್ಲಿದೆಯಲ್ಲ ಆ ಪಾಯಿಂಟ್ ಅಲ್ಲಿ ನಾವು ಆಂಗಲ್ ಮೆಜರ್ ಮಾಡ್ತಾ ಇದೀವಿ ಅಂತ. ಓಕೆ, ಆಲ್ ದಿಸ್ ಥಿಂಗ್ಸ್ ಯು ಆರ್ ನೋನ್, ಇವೆಲ್ಲ ನಿಮ್ಗೆ ಹೈಸ್ಕೂಲ್ ಅಲ್ಲಿ ತಿಳ್ಕೊಂಡಿದ್ದೀರಿ. ಓಕೆ, ಸೊ ಇಲ್ಲಿ ಆಂಗಲ್ ಮೆಜರ್ಮೆಂಟ್ ಅಂದ್ರೆ ಏನಂತ ಹೇಳಿದ್ವಿ ನಾವು, ಆ ಒಂದು ಇನಿಷಿಯಲ್ ಸೈಡ್ ಇಂದ ಫೈನಲ್ ಸೈಡ್ ವರ್ಗೂ ಏನು ರೊಟೇಷನ್ ಆಗಿದೆಯಲ್ಲ ಆ ರೊಟೇಷನ್ ನಾವು ಮೆಜರ್ಮೆಂಟ್ ಮಾಡಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಆಂಗಲ್ ಮೆಜರ್ಮೆಂಟ್ ಅಂತ ಹೇಳಿ ಕರಿತೀವಿ. ಆಯ್ತಾ? ಸೊ ದೇರ್ ಆರ್ ಸೆವೆರಲ್ ಯೂನಿಟ್ಸ್ ಆಫ್ ಮೆಜರಿಂಗ್ ಆಂಗಲ್ಸ್. ಈ ಒಂದು ಆಂಗಲ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿ ಇದೆ. ಓಕೆ, ವಿ ಹ್ಯಾವ್ ದಟ್ ಈಸ್ ಫಸ್ಟ್ ಒನ್ ಇಸ್ ಡಿಗ್ರಿ ಮೆಜರ್ಸ್ ಇದೆ, ರೇಡಿಯನ್ ಮೆಜರ್ಸ್ ಇದೆ, ದೆನ್ ಫ್ರೆಂಚ್ ಮೆಜರ್ಸ್ ಇದೆ. ಓಕೆ, ನಾವು ಇದು ಬ್ರಿಟಿಷ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಈಗೇನು ಯೂಸ್ ಮಾಡ್ತಾ ಇರೋದು ಡಿಗ್ರಿ ಸಿಸ್ಟಮ್ ಇದೆಯಲ್ಲ ಅದರ ಬ್ರಿಟಿಷ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಫ್ರೆಂಚ್ ಸಿಸ್ಟಮ್ ಒಂದಿದೆ, ಇನ್ನೊಂದು ರೇಡಿಯನ್ ಸಿಸ್ಟಮ್ ಅಂತ ಇದೆ. ಆಯ್ತಲ್ಲ? ಸೊ ನಾವು ಜನರಲಿ ಯೂಸ್ ಮಾಡೋದು ಐದರ್ ಡಿಗ್ರಿ ಸಿಸ್ಟಮ್ ಆರ್ ರೇಡಿಯನ್ ಸಿಸ್ಟಮ್, ಎರಡನ್ನೇ ಯೂಸ್ ಮಾಡೋದು. ಹಾಗಾಗಿ ಅವೆರಡನ್ನ ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ದೇರ್ ಆರ್ ಸೆವೆರಲ್ ಟೈಪ್ಸ್ ಆಫ್ ಯೂನಿಟ್ಸ್ ಆಫ್ ಮೆಜರಿಂಗ್ ಆಂಗಲ್. ಸೊ ಮೋಸ್ಟ್ ಕಾಮನ್ಲಿ ವಿ ಆರ್ ಯೂಸಿಂಗ್ ಹಿಯರ್ ಇಸ್ ಒನ್ ಇಸ್ ಡಿಗ್ರಿ ಮೆಜರ್. ಡಿಗ್ರಿ ಮೆಜರ್ ಅಂತಕ್ಕಂಥದ್ದು ಅದು ಬ್ರಿಟಿಷ್ ಸಿಸ್ಟಮ್ ಅದು. ದೆನ್ ರೇಡಿಯನ್ ಮೆಜರ್, ರೇಡಿಯನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಡಿಗ್ರಿ ಮೆಜರ್ ಅಂಡ್ ರೇಡಿಯನ್ ಮೆಜರ್, ದೀಸ್ ಆರ್ ದ 2 ಟೈಪ್ಸ್ ಆಫ್ ಆಂಗಲ್ ಮೆಜರ್ಮೆಂಟ್ಸ್ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು, ಜನರಲಿ ಕಾಮನ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಸೊ ಡಿಗ್ರಿ ಮತ್ತೆ ರೇಡಿಯನ್ಸ್. ಓಕೆ, ಸೊ ದೋಸ್ ಆರ್ ದ 2 ಯೂನಿಟ್ಸ್ ವಿ ಆರ್ ಮೆಜರಿಂಗ್ ಹಿಯರ್. ಸೊ ಇಲ್ಲಿ ನಾವೀಗ ಡಿಗ್ರಿ ಟೈಪ್ ಅಲ್ಲಿ ಹೇಗೆ ಮೆಜರ್ ಮಾಡ್ತೀವಿ ಅಂತ ನೋಡೋಣ ಆಂಗಲ್ಸ್ ಅನ್ನ. ಸೊ ಡಿಗ್ರಿ ಟೈಪ್ ಅಲ್ಲಿ ಯಾವ ತರ ಮೆಜರ್ ಮಾಡ್ತೀವಿ, ಅಲ್ಲಿ ಏನೇನು ಥಿಂಗ್ಸ್ ಗಳನ್ನ ನಾವು ತಗೊಳ್ತೀವಿ ಅದನ್ನ ನೋಡ್ತೀವಿ. ದೆನ್ ರೇಡಿಯನ್ ಮೆಜರ್ಸ್ ಅಂದ್ರೆ ಏನು, ಅಲ್ಲಿ ಯಾವ ತರ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಓಕೆ, ಸೊ ಡಿಗ್ರಿ ಮೆಜರ್ ಅಂತಂದ್ರೆ ಏನು ನಿಮಗೆ ಗೊತ್ತಿದೆ. ಈಗ ಆ ಒಂದು ಆಂಗಲ್ ಇದೆಯಲ್ಲ ಆ ಒಂದು ಪಾಯಿಂಟ್ ಇಂದ ಟರ್ಮಿನಲ್ ಸೈಡ್ ಇಂದ ಒಂದು ರೌಂಡ್ ಪೂರ್ತಿ ಹಾಕೊಂಡ್ ಬಂದ್ವಿ ಅನ್ಕೊಳ್ಳಿ. ಒಂದು ರೌಂಡ್ ಪೂರ್ತಿ ಹಾಕೊಂಡ್ ಬಂದ್ರೆ ಮತ್ತೆ ಎಲ್ಲಿಗೆ ಬರುತ್ತದು ಸೇಮ್ ಲೈನ್ಗೆ ಬರುತ್ತೆ. ಸೊ ಅಲ್ಲಿ ಒಂದು ಸರ್ಕಲ್ ಫಾರ್ಮೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ದಿಸ್, ಈ ತರ ಒಂದಿದೆ ಲೈನು, ಇದು ಹಿಂಗೆ ಸುತ್ತಾಕೊಂಡು ಹಿಂಗ್ ತಗೊಂಡ್ಬಂದ್ರೆ ಮತ್ತೆ ಇದೇ ಪಾಯಿಂಟ್ ಗೆ ಬರುತ್ತೆ ಅಲ್ವಾ. ಅದೇ ಪಾಯಿಂಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದ್ರೆ ಇದು ಪಾಯಿಂಟ್ ಗೆ ಬರುತ್ತೆ. ಇದೇನಾಗುತ್ತೆ ಸರ್ಕಲ್ ಆಗ್ಬಿಡುತ್ತೆ. ಓಕೆ, ಸೊ ಸರ್ಕಲ್ ಆಗುತ್ತೆ ಅಂತ ಅಂದಾಗ ಟೋಟಲ್ ಸರ್ಕಲ್ ಒಳಗಡೆ ಆಂಗಲ್ ಎಷ್ಟು ಡಿಗ್ರಿ ಇರುತ್ತೆ, 360 ಡಿಗ್ರಿ ಇರುತ್ತೆ. ರೈಟ್? ಸೊ ಹಾಗಾಗಿ ಆ ಒಂದು 360 ಡಿಗ್ರಿ ಇದೆಯಲ್ಲ ಆ ಒಂದು ಡಿಗ್ರಿಯನ್ನ ಯೂಸ್ ಮಾಡಿಕೊಂಡು ನಾವು ಡಿಗ್ರಿ ಮೆಜರ್ಮೆಂಟ್ ಮಾಡ್ತಾ ಇದೀವಿ. ಆಯ್ತಲ್ಲ? ಸೊ ಆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ದಟ್ ಈಸ್ ವೆನ್ ದ ಇನಿಷಿಯಲ್ ಅಂಡ್ ಟರ್ಮಿನಲ್ ಸೈಡ್ಸ್ ಆರ್ ಇನ್ ದ ಸೇಮ್ ಪೊಸಿಷನ್. ಒಂದು ರೌಂಡ್ ಬಂದಾಗ ಒಂದು ಸೇಮ್ ಪೊಸಿಷನ್ ಬಂದಾಗ ಅದನ್ನ 360 ಭಾಗ ಮಾಡಿದೀವಿ. ಆಯ್ತಾ? ಆ ಒಂದು ಪೂರ್ತಿ ಆಂಗಲ್ ಅನ್ನ 360 ಭಾಗ ಮಾಡಿ 360 ಭಾಗನ ಒಂದೊಂದು ಭಾಗವನ್ನ ಒಂದೊಂದು ಡಿಗ್ರಿ ಅಂತ ಹೇಳಿ ತಗೊಳ್ತೀವಿ. ವಿ ವಿಲ್ ಟೇಕ್ ಇಟ್ ಆಸ್ ಒಂದೊಂದು ಭಾಗವನ್ನ ಒಂದೊಂದು ಡಿಗ್ರಿ ಅಂತ ತಗೊಂಡು ಆ ಒಂದು ಟೋಟಲ್ 360 ಭಾಗ ಮಾಡಿರೋದ್ರಿಂದ 360 ಡಿಗ್ರಿ ಅಂತ ಹೇಳಿ ಅದನ್ನ ಬರ್ಕೊಳ್ತೀವಿ. ಓಕೆ, ಸೊ ವಿ ಹ್ಯಾವ್ ಗಿವನ್ ಹಿಯರ್. ಸೊ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ಆ ಒಂದು ಲೈನ್ ಫುಲ್ ಒಂದು ರೌಂಡ್ ಹಾಕೊಂಡು ಮತ್ತೆ ಅದೇ ಜಾಗಕ್ಕೆ ಬರುತ್ತೆ. ಸೊ ಅದು 0 ಡಿಗ್ರಿ ಇರುತ್ತೆ, ಸ್ಟಾರ್ಟಿಂಗ್ 0 ಆಂಗಲ್ಲೇ ಇಲ್ಲ. ದೆನ್ ಅಥವಾ ಅದು ಪೂರ್ತಿ ಒಂದು ರೌಂಡ್ ಬಂದ ಮೇಲೆ ಅದು 360 ಡಿಗ್ರಿ ಕೂಡ ಇರುತ್ತೆ. ಅದು ಸೇಮ್ 0 ಡಿಗ್ರಿ ಅಂದ್ರೂ ಅಷ್ಟೇ, 360 ಡಿಗ್ರಿ ಅಂದ್ರೂ ಕೂಡ ಅಷ್ಟೇ. ಅದೇ ನಾವು ಅದನ್ನ ರೇಡಿಯನ್ಸ್ ಅಲ್ಲಿ ಬರೆದ್ರೆ ಅದು 0 ಅಥವಾ 2π. ಇಲ್ಲಿ ಪೈ ಅಂದ್ರೆ 180 ಡಿಗ್ರಿ, ಈ ಪೈ ಇದೆಯಲ್ಲ ಪೈ ಅಂದ್ರೆ 180 ಡಿಗ್ರಿ. ಹಾಗಾಗಿ 2π ಅಂದ್ರೆ ಏನು, 360 ಡಿಗ್ರಿ. 2π ಅಂತಕ್ಕಂಥದ್ದು 360 ಡಿಗ್ರಿ ಆಗತ್ತೆ. ಓಕೆ, ಸೊ ಹಾಗಾಗಿ 2π 360 ಡಿಗ್ರಿಯನ್ನ ನೀವು ಬರ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ನೋಡಿದೀನಿ 0 ಡಿಗ್ರಿ ತಗೊಂಡಿದ್ದೀನಿ. ಈಗ ನಾನು ಏನ್ ಮಾಡ್ತೀನಿ, ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ, ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳನ್ನ ನಾವು ಬರ್ಕೊಂತಾ ಹೋಗ್ತೀವಿ. ನೋಡಿ, ಇದು ಈ ಆಂಗಲ್ ಇಲ್ಲಿಂದ ಇಲ್ಲಿ ಬಂದಾಗ ಈ ಒಂದು ಆಂಗಲ್ ಎಷ್ಟಿದೆ, ಇಲ್ಲಿ ಮಧ್ಯದಲ್ಲಿ 30 ಡಿಗ್ರಿ ಇರುತ್ತೆ. ಅದನ್ನ ರೇಡಿಯನ್ಸ್ ಅಲ್ಲಿ ಬರೆದಾಗ π/6 ಆಗುತ್ತೆ. ಮುಂದೆ ತೋರಿಸ್ತೀವಿ ಹೌ ಕ್ಯಾನ್ ವಿ ಕನ್ವರ್ಟ್ ಡಿಗ್ರಿ ಟು ರೇಡಿಯನ್ಸ್, ರೇಡಿಯನ್ ಟು ಡಿಗ್ರಿ ಅಂತ ನೋಡ್ತೀವಿ. ಸೊ 30 ಡಿಗ್ರಿ. ದೆನ್ ಅದಾದ್ಮೇಲೆ ಇದು 45 ಡಿಗ್ರಿ. ಸ್ಟ್ಯಾಂಡರ್ಡ್ ಆಂಗಲ್ಸ್ ಮಾತ್ರ ಬರಿತಾ ಇದ್ದೀನಿ ನಾನು. ಸೊ 45 ಡಿಗ್ರಿ. ನೆಕ್ಸ್ಟ್ 60 ಡಿಗ್ರಿ. ಓಕೆ, ದೆನ್ ದಿಸ್ ಇಸ್ 90 ಡಿಗ್ರಿ. ಸೊ 0, 30, 45, 60, 90. ರೈಟ್? ಸೊ ಇವೆಲ್ಲ ಆಂಗಲ್ಸ್ ನಿಮಗೆ ಗೊತ್ತಿದೆ. ಓಕೆನಾ? ಓಕೆ, ಸೊ ಇಲ್ಲಿ ಆಂಗಲ್ ಬರ್ಕೊಂಡಿರೋದು 0 ಡಿಗ್ರಿ, ಇಲ್ಲಿ ಬರ್ಕೊಂಡಿರೋ ಆಂಗಲ್ 30 ಡಿಗ್ರಿ. ಈ ಒಂದು ಆಂಗಲ್ ಇದೆಯಲ್ಲ ಇದು 30 ಡಿಗ್ರಿ. ದೆನ್ ಇಲ್ಲಿಂದ ಇಲ್ಲಿಗೆ ಪೂರ್ತಿ ಈ ಸ್ಟಾರ್ಟಿಂಗ್ ಲೈನ್ ಇಂದ ಇಲ್ಲಿಗೆ ಇರೋದು 45 ಡಿಗ್ರಿ. ದೆನ್ ಸ್ಟಾರ್ಟಿಂಗ್ ಲೈನ್ ಇಂದ ಈ ಲೈನ್ಗೆ ಇರೋದು 60 ಡಿಗ್ರಿ. ದೆನ್ ಸ್ಟಾರ್ಟಿಂಗ್ ಲೈನ್ ಇಂದ ಈ ಲೈನ್ಗೆ ಇರ್ತಕ್ಕಂಥದ್ದು 90 ಡಿಗ್ರಿ. ಓಕೆ, ಸೊ ಆ ಟೈಪ್ ಅಲ್ಲಿ. ದೆನ್ another one that is 120 degree. 90 degree ಆದ್ಮೇಲೆ ನೆಕ್ಸ್ಟ್ 120 ಡಿಗ್ರಿ. ಇಲ್ಲಿಂದ ಇಲ್ಲಿಗೆ ಪೂರ್ತಿ 120 ಡಿಗ್ರಿ. ನೆಕ್ಸ್ಟ್ 135 ಡಿಗ್ರಿ.
ದೆನ್ 150 ಡಿಗ್ರಿ, ದೆನ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಇರ್ತಕ್ಕಂಥದ್ದು ಆಂಗಲ್ ಎಷ್ಟು 180 ಡಿಗ್ರಿ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್. ಓಕೆ, ಎಷ್ಟಿರ್ತಕ್ಕಂಥದ್ದು ಆಂಗಲ್ 180 ಡಿಗ್ರಿ. ದೆನ್ ಅದಾದ್ಮೇಲೆ ಈ ಆಂಗಲ್ 210 ಡಿಗ್ರಿ, ದೆನ್ ಇದು 225 ಡಿಗ್ರಿ, 240, 270, 300, 315, 330, ದೆನ್ 360. ಅರ್ಥ ಆಯ್ತಾ? ಸೊ ನಾವು ಇದು ಸ್ಟ್ಯಾಂಡರ್ಡ್ ಆಂಗಲ್ಸ್ 30, 45, 60, 90, 120, 135, 150, 180, 210, 225, 240, 270, 300, 315, 330. ಅಂದ್ರೆ ಪ್ರತಿ 90 ಡಿಗ್ರಿನ ಭಾಗ ಮಾಡಿದೀವಿ. ಪ್ರತಿ 90 ಡಿಗ್ರಿನ ಫಸ್ಟ್ 30, 60, 90 ಮತ್ತೆ 90 ಡಿಗ್ರಿನ ಮಧ್ಯಕ್ಕೆ ಭಾಗ ಮಾಡಿದ್ರೆ 45 ಡಿಗ್ರಿ ಈ ತರ ಭಾಗ ಮಾಡ್ಕೊಂಡಿದೀವಿ. ಅವುಗಳಿಗೆ ಇವು ಡಿಗ್ರಿ ಮೆಥಡ್ ಅಲ್ಲಾದ್ರೆ ಇದು 30, 45, 60, 90 ಇವೆಲ್ಲ ಯಾವ್ದು. ಇಲ್ಲಿ ಪಕ್ಕದಲ್ಲಿ ಬರ್ದಿರೋದೆಲ್ಲ ಯಾವುದು ರೇಡಿಯನ್ಸ್ ಮೆಥಡ್ ಇವೆಲ್ಲ. ಓಕೆ, π/6, π/4, π/3, π/2, 2π/3, 3π/4, 5π/6, π, 7π/6, 5π/4, 4π/3, 3π/2, 5π/3, 7π/4, 11π/6 ಅಂಡ್ 360 ಡಿಗ್ರಿಗೆ 2π. ಅರ್ಥ ಆಯ್ತಾ? ಇದು π 180 ಡಿಗ್ರಿ ಆಗುತ್ತೆ. ಸೊ 2π 360 ಡಿಗ್ರಿ ಆಗುತ್ತೆ. ಸೊ ದಿಸ್ ಇಸ್ ಹೌ ಇವೆಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಸ್. ಇವನ್ನ ನಾವು ಮುಂದೆ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಹಾಗಾಗಿ ಈ ಒಂದು ಆಂಗಲ್ ಗಳಿಗೆ ಡಿಗ್ರಿ ಗೊತ್ತಿರುತ್ತೆ ನಿಮ್ಗೆ, ಅದು ರೇಡಿಯನ್ ಕೂಡ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಡೈರೆಕ್ಟ್ ಆಗಿ ಜ್ಞಾಪಕ ಇಲ್ಲ ಅಂತಂದ್ರೆ ಜಸ್ಟ್ ಯು ಕ್ಯಾನ್ ಕನ್ವರ್ಷನ್ ಕೂಡ ಹೇಳ್ಕೊಡ್ತೀವಿ. ಆ ಕನ್ವರ್ಷನ್ ಉಪಯೋಗಿಸಿ ನೀವೇನ್ ಮಾಡಬಹುದು, ಆ ಒಂದು ಆಂಗಲ್ಸ್ ಗಳನ್ನ ಕನ್ವರ್ಷನ್ ಮಾಡ್ಕೋಬಹುದು ಡಿಗ್ರಿಯಿಂದ ರೇಡಿಯನ್ಸ್ಗೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ here it is degree measures of angle ಅಲ್ಲಿ ಹೇಗೆ ನಾವು ಇದನ್ನ ಕನ್ವರ್ಷನ್ ಮಾಡ್ತೀವಿ ಅಂತ. ಸೊ ಇಫ್ ದ rotation from the initial side to the terminal side is 1/360th of a revolution, ಅಂದ್ರೆ ಅದು ರಿವಾಲ್ವ್ ಮಾಡ್ತೀವಲ್ಲ ಸರ್ಕಲ್ ನ, ಓಕೆ, ಅದನ್ನ ಟರ್ನ್ ಮಾಡ್ಕೊಂತ ಹೋಗ್ತೀವಲ್ಲ, ಆತರ ಟರ್ನ್ ಮಾಡಿದಾಗ ಒಂದು ಸೈಡ್ ಅಂದ್ರೆ ಎಷ್ಟಾಗತ್ತೆ, ಅದು 1/360th ಅಂದ್ರೆ ಒಂದು ಲೈನ್, ಸಣ್ಣ ಲೈನ್ ಅಂದ್ರೆ 1/360 ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ 1 ಡಿಗ್ರಿ ಅಂದ್ರೆ ಏನು, 1/360th ಆಫ್ ಕಂಪ್ಲೀಟ್ ರೊಟೇಷನ್. ಒಂದು ರೌಂಡ್ ಪೂರ್ತಿ ಬಂದಾಗ ಅದನ್ನ 360 ಭಾಗ ಮಾಡಿದೀವಿ. ಆ ಒಂದು ಸರ್ಕಲ್ ಅನ್ನ 360 ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ ಅಂದ್ರೆ ಅದನ್ನ ನಾವು 360 ನಿಮ್ಗೆ ಪ್ರೋ ಸರ್ಕಲ್ ಇರುತ್ತೆ. ಓಕೆ, ಆಂಗಲ್ ಮೆಜರ್ ಮಾಡಲಿಕ್ಕೆ ರೌಂಡ್ ಶೇಪ್ ಇಂದ ಒಂದು ಪ್ರೋ ಸರ್ಕಲ್ ಅಂತ ಹೇಳಿ ಕರಿತೀವಿ. ಅರ್ಧ ಇದ್ರೆ ಕೋನಮಾಪಕ ಅಂತ ಕರಿತೀವಿ. ಫುಲ್ ಇರೋದು ಪ್ರೋ ಸರ್ಕಲ್, ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ ಆಂಗಲ್ ಫೈಂಡ್ ಔಟ್ ಮಾಡೋದು. ಅದ್ರಲ್ಲಿ ನೋಡಿ ಸಣ್ಣದಾಗ ಒಂದೊಂದು ಗೆರೆ ಹಾಕಿರ್ತಾರಲ್ಲ, ಆ ಸಣ್ಣ ಒಂದೊಂದು ಗೆರೆನು ಕೂಡ ಒಂದೊಂದು ಡಿಗ್ರಿ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಆ ಒಂದು ಡಿಗ್ರಿಯನ್ನ ನಾವು ಯಾವ ತರ ಬರ್ಕೊಂತೀವಿ ಅಂದ್ರೆ, ಇಲ್ಲಿ ಆ ಒಂದು ಡಿಗ್ರಿ 1 ಡಿಗ್ರಿ, ಓಕೆ, ಅದನ್ನ ನಾವು ಡಿಗ್ರಿ ಮೆಜರ್ಮೆಂಟ್ ಅಲ್ಲಿ ಹವರ್ಸ್, ಮಿನಿಟ್ಸ್, ಸೆಕೆಂಡ್ಸ್ ಅಲ್ಲಿ ಮಾತಾಡ್ತೀವಿ. ವಿ ವಿಲ್ ರೈಟ್ ದ ಆಂಗಲ್ ಇನ್ ಹವರ್ಸ್, ಮಿನಿಟ್ಸ್, ಸೆಕೆಂಡ್ಸ್ ಅಂತ ಹೇಳಿ. ಸೊ ಇಲ್ಲಿ 1 ಅವರ್ ಅಂದ್ರೆ 60 ಮಿನಿಟ್ಸ್, ಅದು ನಿಮಗೆ ಗೊತ್ತಿದೆ. 1 ಮಿನಿಟ್ ಅಂದ್ರೆ 60 ಡಿಗ್ರಿ, ಅದು ಗೊತ್ತಿದೆ. 60 ಸೆಕೆಂಡ್ಸ್ ಅಲ್ವಾ? 1 ಅವರ್ ಅಂದ್ರೆ 60 ಮಿನಿಟ್ಸ್, 1 ಮಿನಿಟ್ ಅಂದ್ರೆ 60 ಸೆಕೆಂಡ್ಸ್. ಸೊ 60 × 60 ಎಷ್ಟಾಯ್ತು, 360 ಡಿಗ್ರಿ ಅಷ್ಟೇ. ಸೊ ಸೇಮ್ ಅದೇ ಟೈಪ್ ಅಲ್ಲಿ, ಆ ಟೈಪ್ ಅಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ವಿ ಕ್ಯಾನ್ ಸೇ ಹಿಯರ್ 1 ಡಿಗ್ರಿ ಅಂದ್ರೆ ಎಷ್ಟು ಮಿನಿಟ್ಸ್, 60 ಮಿನಿಟ್ಸ್. ಯು ಕ್ಯಾನ್ ಸಿ ನಾವು ಡಿಗ್ರಿ ಅಂತ ಬರ್ದಾಗ ಏನ್ ಮಾಡ್ತೀವಿ, ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ಒಂದು ಸಣ್ಣ ಸೊನ್ನೆಯನ್ನ ಹಾಕ್ತೀವಿ ಸಣ್ಣದಾಗಿ. ಓಕೆ, ಸೊ 1 ಡಿಗ್ರಿ ಅಥವಾ 1 ಬರ್ದು ಮೇಲ್ಗಡೆ ಸಣ್ಣದಾಗಿ 0 ಡಿಗ್ರಿ 0 ಹಾಕ್ತೀವಿ. ಈ ತರ ಬರೆದ್ರೆ ಅದೇನದು ಡಿಗ್ರಿ ಅಂತ ಹೇಳಿ. ಸೊ 1 ಡಿಗ್ರಿ ಅಂದ್ರೆ ದಟ್ ಈಸ್ 60 ಮಿನಿಟ್ಸ್. 1 ಡಿಗ್ರಿ ಎಷ್ಟಕ್ಕೆ ಸಮ, 60 ಮಿನಿಟ್ಸ್. ಮಿನಿಟ್ಸ್ಗೆ ನೋಡಿ, ಮಿನಿಟ್ಸ್ಗೆ ಏನ್ ಹಾಕಿದೀನಿ ನಾನು, ಇಲ್ಲಿ ಸಣ್ಣದಾಗಿ ಒಂದು ಲೈನ್ ಹಾಕಿದೀನಿ. ಓಕೆ, ದಟ್ ಈಸ್ ಮಿನಿಟ್ಸ್. ಸೊ ಈ ತರ 60 ಬರ್ದು ಒಂದು ಸಣ್ಣದಾಗಿ ಈ ತರ ಗೆರೆ ಹಾಕಿದ್ರೆ, ಡ್ಯಾಶ್ ಹಾಕಿದ್ರೆ ಅದನ್ನ ನಾವು ಮಿನಿಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, 1 ಡಿಗ್ರಿ ಇಸ್ ಈಕ್ವಲ್ ಟು 60 ಮಿನಿಟ್ಸ್. ದೆನ್ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. 1 ಮಿನಿಟ್ 60 ಸೆಕೆಂಡ್ಸ್ಗೆ ಈಕ್ವಲೆಂಟ್ ಆಗುತ್ತೆ. ಸೊ ದಟ್ ಈಸ್ 60 ಸೆಕೆಂಡ್ಸ್. 1 ಮಿನಿಟ್ಗಾದ್ರೆ ಒಂದು ಲೈನ್ ಹಾಕ್ತೀವಿ, 2 ಡಿಗ್ರಿಗ ಇದಕ್ಕಾದ್ರೆ ಸೆಕೆಂಡ್ಸ್ಗಾದ್ರೆ 2 ಲೈನ್ ಹಾಕ್ತೀವಿ. ಓಕೆ, ಸೊ ಸಪೋಸ್ ಯು ಕ್ಯಾನ್ ರೈಟ್ ಡಿಗ್ರಿ ಅಂದ್ರೆ x ಡಿಗ್ರಿ, ದೆನ್ ಮಿನಿಟ್ ಅಂದ್ರೆ x ಡ್ಯಾಶ್, ದೆನ್ ಸೆಕೆಂಡ್ಸ್ ಅಂದ್ರೆ x ಡಬಲ್ ಡ್ಯಾಶ್. ಓಕೆ, ಈ ಟೈಪ್ ಅಲ್ಲಿ ಬರೀತೀವಿ. ಸೊ 1 ಡಿಗ್ರಿ ಅಂದ್ರೆ 60 ಮಿನಿಟ್ಸ್, 1 ಮಿನಿಟ್ ಅಂದ್ರೆ 60, ಡಿವೈಡ್ ಮಾಡ್ಕೊಂಡು ಬರ್ತಾ ಹೋಗ್ತೀವಿ ಆಂಗಲ್ ನ. ಓಕೆ, ದೆನ್ ವಿ ಕಮ್ ಟು ರೇಡಿಯನ್ಸ್ ನಾವು. ಸೊ 1 ರೇಡಿಯನ್ ಅಂದ್ರೆ ಇಟ್ ಇಸ್ ದ ಮೆಜರ್ ಆಫ್ ಸೆಂಟ್ರಲ್ ಆಂಗಲ್ whose arc length is same as the radius of the circle.
ಅಂದ್ರೆ ಒಂದು ರೇಡಿಯನ್ ಅಂದ್ರೆ ಏನಪ್ಪಾ ಅಂದ್ರೆ ಅದ್ರದ್ದು ಸೆಂಟ್ರಲ್ ಆಂಗಲ್ ನಾವು ಏನಿರುತ್ತಲ್ಲ ಆರ್ಕ್ ಲೆಂತ್, ಸೆಂಟ್ರಲ್ ಆಂಗಲ್ ಗೆ ಆರ್ಕ್ ಲೆಂತ್ ಫೈಂಡ್ ಔಟ್ ಮಾಡ್ತೀವಲ್ಲ, ಆ ಆರ್ಕ್ ಲೆಂತ್ ಮತ್ತೆ ರೇಡಿಯಸ್ ಎರಡೂ ಸಮ ಇದ್ರೆ ಅದನ್ನ ನಾವು 1 ರೇಡಿಯನ್ ಅಂತ ತಗೊಳ್ತೀವಿ. ಯು ಕ್ಯಾನ್ ಅಬ್ಸರ್ವ್, ಇದು ರೇಡಿಯಸ್ ಎಷ್ಟಿದೆ ಇಲ್ಲಿ ನಾವು 1 ತಗೊಂಡಿದ್ದೀವಿ. ಇಲ್ಲಿವರೆಗೂ ಮೂವ್ಮೆಂಟ್ ಮಾಡಿದ್ದೀವಿ. ಇಲ್ಲೇನಿದೆ ಆಂಗಲ್ ಥೀಟಾ ಇದೆ. ಈ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಡಿಸ್ಟೆನ್ಸ್ ಇದೆಯಲ್ಲ, ಇದು ಕೂಡ ಎಷ್ಟಾಗಿರ್ಬೇಕು, ಆರ್ಕ್ ಲೆಂತ್ ಅದು 1 ಆಗಿದ್ರೆ, ಈ ಆರ್ಕ್ ಲೆಂತ್ ಡಿಸ್ಟೆನ್ಸ್ ಇದೆಯಲ್ಲ 1, ಇದು ರೇಡಿಯಸ್ 1, ಇವೆರಡು ಸಮ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ, 1 ರೇಡಿಯನ್. ಆ ಒಂದು ಆಂಗಲ್ ನ ನಾವು 1 ರೇಡಿಯನ್ ಅಂತ ಹೇಳಿ ನಾವು ತಗೊಳ್ತಾ ಹೋಗ್ತೀವಿ. ಓಕೆ, ಸೊ ರೇಡಿಯನ್ ಮೆಜರ್ ಇಸ್ ದ ರೇಷಿಯೋ ಆಫ್ ಲೆಂತ್ ಆಫ್ ಸರ್ಕ್ಯುಲರ್ ಆರ್ಕ್. ಅಂದ್ರೆ ಇದು ಆರ್ಕ್ ಲೆಂತ್ ಇದೆ, ಆರ್ಕ್ ಲೆಂತ್ ಟು ದ ರೇಡಿಯಸ್ ಆಫ್ ಆರ್ಕ್. ಈ ರೇಡಿಯಸ್, ಈ ಆರ್ಕ್ ಲೆಂತ್, ಅವುಗಳ ರೇಷಿಯೋ ಏನಿದೆಯಲ್ಲ ಅದರಲ್ಲಿ ನಾವು ಬರ್ಕೊಳ್ತೀವಿ ರೇಡಿಯನ್ಸ್ ನ. ಸೊ ನಮಗೆ ಫಾರ್ಮುಲಾ ಇದೆ, ಆರ್ಕ್ ಲೆಂತ್ ಫಾರ್ಮುಲಾ. ವಿ ಹ್ಯಾವ್ ಆರ್ಕ್ ಲೆಂತ್ ಫಾರ್ಮುಲಾ ಈಸ್ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ. ಓಕೆ, ಇದು ನಿಮ್ಗೆ ಈ ಸ್ಕೂಲ್ ಅಲ್ಲಿ ಬಂದಿರುತ್ತೆ, ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಅಂತ ಹೇಳಿ. ಓಕೆ, ಅದು ಆರ್ಕ್ ಲೆಂತ್, ಅದು ವಕ್ರರೇಖೆ ಅಂತ ಹೇಳಿ ಹೇಳಿರ್ತಾರೆ, ಆರ್ಕ್ ಲೆಂತ್ ಅಂತ ಹೇಳಿ. ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ. ಇಲ್ಲಿ ನನಗೆ ಥೀಟಾ ಬೇಕು ಅಂತಂದ್ರೆ ಥೀಟಾ ಇಲ್ಲೇ ಇಟ್ಕೊಂಡು ಈ ಆರ್ ನ ಏನ್ ಮಾಡ್ತೀನಿ, ಐ ವಿಲ್ ಶಿಫ್ಟ್ ಟು ದಿಸ್ ಸೈಡ್. ಸೊ ವಾಟ್ ಇಟ್ ಬಿಕಮ್ಸ್, ಥೀಟಾ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್. ಥೀಟಾ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್, ಅದನ್ನ ಬರ್ಕೊಂಡಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ಒಂದು ರೇಡಿಯನ್ ಅಂದ್ರೆ ಏನು, ಇಲ್ಲಿ ಈ ರೇಡಿಯಸ್ ಏನಿದೆಯಲ್ಲ ಅದು, ಈ ಆರ್ಕ್ ಲೆಂತ್ ಇದೆಯಲ್ಲ ಅದು, ಅವೆರಡು ಸಮ ಇದ್ರೆ ಅದನ್ನ ನಾವು 1 ರೇಡಿಯನ್ ಅಂತ ತಗೊಳ್ತೀವಿ ಅಲ್ವಾ. ಅಂದ್ರೆ ಎಸ್ ಕೂಡ 1 ಆಗಿದ್ದು ಆರ್ ಕೂಡ 1 ಆಗಿದ್ರೆ ಅವಾಗ ಥೀಟಾ ಏನಾಗುತ್ತೆ, 1 ರೇಡಿಯನ್ ಆಗತ್ತೆ. ಓಕೆ, ಆ ಟೈಪ್ ಅಲ್ಲಿ. ಸೊ ಒಟ್ಟಿನಲ್ಲಿ ಆ ಒಂದು ಡಿವಿಷನ್ 1 ಬರ್ತಾ ಹೋಯ್ತು ಅಂದ್ರೆ ಅದನ್ನ ನಾವು 1 ರೇಡಿಯನ್ಸ್ ಅಂತ ಹೇಳಿ ಬರ್ಕೊಳ್ತೀವಿ. ಥೀಟಾ ಇಸ್ ಈಕ್ವಲ್ ಟು 1 ರೇಡಿಯನ್. ಅದೇ ರೀತಿ 360 ಡಿಗ್ರಿ ಅಂದ್ರೆ ಎಷ್ಟು ರೇಡಿಯನ್ಸ್, 2 ಪೈ ರೇಡಿಯನ್ಸ್. ಪೈ ಅಂದ್ರೆ 180 ಡಿಗ್ರಿ. ಓಕೆ, ಸೊ 180 ಡಿಗ್ರಿ ಅಂದ್ರೆ ಪೈ ರೇಡಿಯನ್ಸ್, 360 ಡಿಗ್ರಿ ಅಂದ್ರೆ 2 ಪೈ ರೇಡಿಯನ್ಸ್ ಅಂತ ಹೇಳಿ ಬರ್ಕೊಳ್ತೀವಿ. ಪೈ ರೇಡಿಯನ್ಸ್ ಇಸ್ 180 ಡಿಗ್ರಿ. ಸೊ ಆ ಒಂದು 1 ರೇಡಿಯನ್ ಅನ್ನ ನಾವು ಅಪ್ರಾಕ್ಸಿಮೇಟ್ಲಿ ಬರ್ಕೊಳೋದಾದ್ರೆ ದಟ್ ಈಸ್ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಅಂತ ಬರ್ಕೊಳ್ತೀವಿ. 1 ರೇಡಿಯನ್, ಬಿಕಾಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಅದನ್ನ ಹೇಗೆ ಬರಿತೀವಿ ಅಂದ್ರೆ ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಇದೆ ಅಲ್ವಾ. ನಾನು ಬರೀ 1 ರೇಡಿಯನ್ ಇಲ್ಲಿ ಇಟ್ಕೊಂಡ್ಬಿಟ್ರೆ, 1 ರೇಡಿಯನ್ಸ್ ಅಂತ ಇಲ್ಲಿ ಇಟ್ಕೊಂಡ್ರೆ ಅಲ್ಲೇನ್ ಬರ್ಕೊಳ್ತೀರಾ, ಅವಾಗ ಇಟ್ ವಿಲ್ ಬಿಕಮ್ ಹಿಯರ್ 180 ಡಿಗ್ರಿ ಡಿವೈಡೆಡ್ ಬೈ, ಆ ಒಂದು ಪೈನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅದು ಇಲ್ಲಿಗೆ ಬರುತ್ತೆ, 180 ಡಿಗ್ರಿ ಡಿವೈಡೆಡ್ ಬೈ ಪೈ. ಪೈ ವ್ಯಾಲ್ಯೂ ಗೊತ್ತಿದೆ ಅಲ್ವಾ, 22 ಡಿವೈಡೆಡ್ ಬೈ 7. ಪೈ ವ್ಯಾಲ್ಯೂ ಯು ನೋನ್. ಓಕೆ, ಸೊ ಪೈ ವ್ಯಾಲ್ಯೂ ಇಸ್ 22 ಡಿವೈಡೆಡ್ ಬೈ 7. ಆ ಒಂದು ವ್ಯಾಲ್ಯೂ ಎಷ್ಟು ಬರುತ್ತೆ, 3.1414 ಆ ತರ ಏನೋ ಬರ್ತಾ ಹೋಗುತ್ತೆ. ಓಕೆ, ಸೊ ದಟ್ ವ್ಯಾಲ್ಯೂ, ಪೈ ವ್ಯಾಲ್ಯೂ. ಪೈ ಅಂದ್ರೆ ಇಲ್ಲಿ ಇದು ರೇಡಿಯನ್ಸ್ ಅಲ್ಲಿ ಬರ್ದಾಗ ಇದು, ಅದೇ ಆಂಗಲ್ಸ್ ಅಲ್ಲಿ ಬರ್ದಾಗ ಪೈ ಅಂದ್ರೆ 180 ಡಿಗ್ರಿ ಆಗುತ್ತಾ ಹೋಗುತ್ತೆ. ಓಕೆ, ಸೊ ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 1 ರೇಡಿಯನ್ ಅಂದ್ರೆ ಈ ಪೈ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ದಟ್ ಬಿಕಮ್ಸ್ 180 ಡಿಗ್ರಿ ಡಿವೈಡೆಡ್ ಬೈ ಪೈ. ಅಲ್ಲಿಗೆ ಅದು ಆಲ್ಮೋಸ್ಟ್ 1 ರೇಡಿಯನ್ ಅಂದ್ರೆ ಎಷ್ಟು ಡಿಗ್ರಿಗೆ ಸಮ, 57.3 ಡಿಗ್ರಿಗೆ ಸಮ ಆಗ್ತಾ ಬರುತ್ತೆ 1 ರೇಡಿಯನ್ ಅಂತ ಅಂದ್ರೆ. ಅರ್ಥ ಆಯ್ತಲ್ಲ. ಸೊ ದಟ್ ಇಸ್ 57.3 ಡಿಗ್ರಿಗೆ ಈಕ್ವಲ್ ಆಗುತ್ತೆ. ಅದೇ ರೀತಿ 1 ಡಿಗ್ರಿ ಅಂತ ತಗೊಂಡ್ರೆ, 1 ಡಿಗ್ರಿ ಇಸ್ ಈಕ್ವಲ್ ಟು, ಈಗ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್ ಇದೆ. ಇಲ್ಲಿ 1 ಡಿಗ್ರಿ ಎರಡು ಕಡೆ 180 ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 1 ಡಿಗ್ರಿ ಆಗುತ್ತೆ. ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಬೈ 180 ಆಗುತ್ತೆ. ಓಕೆ, ಸೊ ಹಿಯರ್ ಐ ವಿಲ್ ರೈಟ್ ಇಟ್ ಹಿಯರ್. ಸೊ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಅಂತ, ಪೈ ರೇಡಿಯನ್ಸ್ ಅಂತ ಬರ್ಕೊಂಡಿದೀವಿ. ರೇಡಿಯನ್ಸ್ ನ ಜನರಲಿ ಸಿ ಅಂತ ಬರಿತೀವಿ, ಮೇಲ್ಗಡೆ ಪೈ ರೇಡಿಯನ್ಸ್ ಅನ್ನ ಸಿ ಅಂತ ಬರಿತೀವಿ. ಸೊ ಇದನ್ನ ನಾನು 1 ಡಿಗ್ರಿ ಇಂಟು 180 ಅಂತ ಬರ್ಕೊಂಡು ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್ ಅಂತ ಬರ್ಕೊಂಡ್ರೆ ಆಗ 1 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್ ಡಿವೈಡೆಡ್ ಬೈ 180 ಆಗುತ್ತೆ. ಪೈ ರೇಡಿಯನ್ ಡಿವೈಡೆಡ್ ಬೈ 180. ಅಗೇನ್ ಪೈ ಅಂದ್ರೆ ಏನು, 22 ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ 180 ಮಾಡಿದ್ರೆ ಅದೆಷ್ಟು ರೇಡಿಯನ್ಸ್ ಈಕ್ವಲ್ ಆಗಿರುತ್ತೆ, 1 ಡಿಗ್ರಿ ಅಂದ್ರೆ ದಟ್ ಇಸ್ 0.0175 ರೇಡಿಯನ್ಸ್ಗೆ ಸಮ ಆಗಿರುತ್ತೆ. ಓಕೆ, ಅದೇನಾದ್ರೂ ಇರಲಿ, ನಿಮಗೆ ಇಲ್ಲಿ ಅವಶ್ಯಕತೆ ಇರೋದು ಇಷ್ಟೇ. 1 ರೇಡಿಯನ್ ಅಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ ಪೈ, 1 ಡಿಗ್ರಿ ಅಂದ್ರೆ ಪೈ ಬೈ 180. ಕನ್ವರ್ಷನ್ಗೆ ಈ ಒಂದು ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಟ್ ಈಸ್ ನೌನ್ ದಟ್ ಎ ಕಂಪ್ಲೀಟ್ ರೊಟೇಷನ್ ಇಸ್ ಡಿಗ್ರಿ ಇಸ್ 360 ಡಿಗ್ರಿ. ಅದು ಗೊತ್ತಿದೆ, ಒಂದು ಕಂಪ್ಲೀಟ್ ರೊಟೇಷನ್ ಅಂದ್ರೆ 360 ಡಿಗ್ರಿ. ಹಾಗಾಗಿ ಕಂಪ್ಲೀಟ್ ರೊಟೇಷನ್ ನಲ್ಲಿ 2 ಪೈ ಮೆಜರ್ಮೆಂಟ್ಸ್ ಬರುತ್ತೆ. ಒಂದು ಕಂಪ್ಲೀಟ್ ಮೆಜರ್ಮೆಂಟ್ ರೊಟೇಷನ್ ಮಾಡಿದ್ರೆ ಡಿಗ್ರಿಯಲ್ಲಿ ಬರುತ್ತೆ 360 ಡಿಗ್ರಿ ಬರುತ್ತೆ, ಅದನ್ನ ರೇಡಿಯನ್ಸ್ ಅಲ್ಲಿ ಬರೆದ್ರೆ 2 ಪೈ ರೇಡಿಯನ್ಸ್ ಬರುತ್ತೆ. ಸೊ 2 ಪೈ ರೇಡಿಯನ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ. ದೇರ್ ಫೋರ್ ಪೈ ರೇಡಿಯನ್ಸ್ ಆದ್ರೆ ಏನಾಗುತ್ತೆ, 180 ಡಿಗ್ರಿ. ಬಿಕಾಸ್ 360 ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಯ್ತು, 180 ಡಿಗ್ರಿ ಬರುತ್ತೆ. ಹಾಗಾಗಿ 1 ರೇಡಿಯನ್ ಅಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ ಪೈ, ಅಥವಾ ಎಕ್ಸ್ ರೇಡಿಯನ್ಸ್ ಅಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ ಪೈ
ಇಂಟು ಎಕ್ಸ್ ಡಿಗ್ರಿ. ಅಂದ್ರೆ ನಾನು 1 ರೇಡಿಯನ್ ನಾನು ಅಲ್ಲಿ ಅಂತ ಬರ್ಕೊಂಡಿದ್ದೀನಿ. ರೇಡಿಯನ್ಸ್ ನ ಜನರಲಿ ನಾವು 1 ಪವರ್ ಸಿ ಅಂತ ಬರಿತೀವಿ. ಓಕೆ, ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ. ಇದು ಕನ್ವರ್ಷನ್. ಅದೇ ನಾನು ಎಕ್ಸ್ ರೇಡಿಯನ್ಸಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎರಡು ಕಡೆ ಎಕ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ. ಎಕ್ಸ್ ರೇಡಿಯನ್ ಎಕ್ಸ್ ಇಂಟು 1 ರೇಡಿಯನ್, ಎಕ್ಸ್ ಇಂಟು 1 ರೇಡಿಯನ್ ಇಸ್ ಈಕ್ವಲ್ ಟು, ಯಾರದು ಮೈಕ್ ಆಫ್ ಮಾಡಿ, ಯಾರು ಮಾತಾಡ್ತಾ ಇರೋದು? ಸಿದ್ದು. x into 1 radian is equal to x into 180 degree divided by pi. So this is how we will convert. Okay, so radians ಅಲ್ಲಿ ಕೊಟ್ಟಿರೋದನ್ನ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಅವೇನ್ ಆಂಗಲ್ ಕೊಟ್ಟಿರ್ತಾರಲ್ಲ, ಈ ಕಡೆ ಅದೇ ಆಂಗಲ್ ನ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಆಂಗಲ್ ರೇಡಿಯನ್ಸ್ ಇಂದ ಡಿಗ್ರಿಗೆ ಕನ್ವರ್ಟ್ ಆಗುತ್ತೆ. ಸೊ ಎಕ್ಸ್ ರೇಡಿಯನ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ ಇಂಟು ಎಕ್ಸ್. ಓಕೆ, ಅದೇ ರೀತಿ ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ 1 ಡಿಗ್ರಿ ಅಂದ್ರೆ ಪೈ ಡಿವೈಡೆಡ್ ಬೈ 180. ಆಸ್ ಪರ್ ದಿಸ್ 1 ಡಿಗ್ರಿ ಇಸ್ ಪೈ ಬೈ 180 ರೇಡಿಯನ್ಸ್. ಹಾಗಾಗಿ ಎಕ್ಸ್ ಡಿಗ್ರಿ ಅಂದ್ರೆ ಪೈ ಬೈ 180 ಇಂಟು ಎಕ್ಸ್ ರೇಡಿಯನ್ಸ್. ಪೈ ಬೈ 180 ಇಂಟು ಎಕ್ಸ್ ರೇಡಿಯನ್ಸ್ ಅಂದ್ರೆ ನಿಮಗೆ ಯಾವುದೋ ಒಂದು ಆಂಗಲ್ ರೇಡಿಯನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸಪೋಸ್ ದೇ ಆರ್ ಗಿವನ್ ಎಕ್ಸ್ ರೇಡಿಯನ್ಸ್. ಓಕೆ, ಎಕ್ಸ್ ರೇಡಿಯನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಈ ಕಡೆ ಏನ್ ಮಾಡಿ ಅದನ್ನ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಕ್ಸ್ ಇಂಟು 180 ಡಿವೈಡೆಡ್ ಬೈ ಪೈ ಅಂತ ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ ಅದೇನ್ ಆನ್ಸರ್ ಬರುತ್ತೆ ಅದು ರೇಡಿಯನ್ಸ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಎಕ್ಸ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ಡಿಗ್ರಿಯಲ್ಲಿ ಇರೋದನ್ನ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು ಅಲ್ಲಿ ಏನ್ ಎಕ್ಸ್ ವ್ಯಾಲ್ಯೂ ಇದೆ ಅದನ್ನ ಇಲ್ಲಿ ಬರ್ಕೊಳ್ಳಿ ಇಂಟು ಪೈ ಬೈ 180 ಮಾಡಿ ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ ಇನ್ ರೇಡಿಯನ್ಸ್. ರೇಡಿಯನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಈ ಕಾನ್ಸೆಪ್ಟ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ 180 ಡಿವೈಡೆಡ್ ಬೈ ಪೈ ಮಾಡಬೇಕು. ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಪೈ ಡಿವೈಡೆಡ್ ಬೈ 180 ಇಂದ ಮಲ್ಟಿಪ್ಲೈ ಮಾಡಬೇಕು. ಅಷ್ಟೇ, ಉಲ್ಟಾ. ಓಕೆ, ಅದನ್ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಇದನ್ನ ಅದಕ್ಕೆ ಹಾಕಿ ಅದನ್ನ ಇದಕ್ಕೆ ಹಾಕಿದ್ರೆ ಆನ್ಸರ್ ಬರೋದಿಲ್ಲ. ಓಕೆ, ಸೊ ಯು ಮಸ್ಟ್ ನೋ ಒನ್ ಥಿಂಗ್. ಏನ್ ಕಾನ್ಸೆಪ್ಟ್ ಅಂದ್ರೆ ನಾವು ರೇಡಿಯನ್ಸ್ ಅಲ್ಲಿ ಬರೀಬೇಕು ಅಂದಾಗ ಪೈ ಮೇಲ್ಗಡೆ ಇರಬೇಕು. ರೇಡಿಯನ್ಸ್ ಅಲ್ಲಿ ಬರಬೇಕು ಅಂದಾಗ ಪೈ ಇರಬೇಕು ಮೇಲ್ಗಡೆ. ಯಾಕೆ ನಾವು ರೇಡಿಯನ್ಸ್ ಅಂತ ಹೇಳಿದಾಗ 30 ಡಿಗ್ರಿ ಪೈ ಬೈ 6, 45 ಡಿಗ್ರಿ ಪೈ ಡಿವೈಡೆಡ್ ಬೈ 4, 60 ಡಿಗ್ರಿ ಪೈ ಬೈ 3, 90 ಡಿಗ್ರಿ ಪೈ ಬೈ 2 ಎಲ್ಲ ಪೈ ಮೇಲ್ಗಡೆ ಇರಬೇಕು. ಹಾಗಾಗಿ ಪೈ ಇಲ್ಲಿ ಮೇಲ್ಗಡೆ ಬರಬೇಕು ಅನ್ನೋದು ಕಾಮನ್ ಸೆನ್ಸ್. ಓಕೆ, ದೆನ್ ಡಿಗ್ರಿನಲ್ಲಿ ಪೈ ಬರೋದೇ ಇಲ್ಲ. ಪೈ ಬರೋದಿಲ್ಲ ಅಂದ್ರೆ ಪೈ ಏನಾಗಬೇಕು? ಕ್ಯಾನ್ಸಲ್ ಆಗಬೇಕು. ಅವ್ರು ರೇಡಿಯನ್ಸ್ ಅಲ್ಲಿ ಕೊಟ್ಟಾಗ ಪೈ ಕೊಟ್ಟಿರ್ತಾರೆ, ಆ ಪೈ ಇಲ್ಲಿ ಕ್ಯಾನ್ಸಲ್ ಆಗಬೇಕು ಅಂದ್ರೆ ಪೈ ಅಲ್ಲಿ ಬರಬೇಕು, ಕೆಳಗಡೆ ಬರಬೇಕು. ನೀವು ಒಂದ್ ಜ್ಞಾಪಕ ಇಟ್ಕೊಳ್ಳಿ, ಡಿಗ್ರಿಲಿ ಇರೋದನ್ನ ರೇಡಿಯನ್ಸ್ ಬರೀಬೇಕು ಅಂದ್ರೆ ರೇಡಿಯನ್ಸ್ ಅಲ್ಲಿ ಪೈ ಮೇಲ್ಗಡೆ ಇರುತ್ತೆ. ಹಾಗಾಗಿ ಡಿಗ್ರಿಯಿಂದ ರೇಡಿಯನ್ಸ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಪೈ ಬರಬೇಕು, ಕೆಳಗಡೆ 180 ಬರಬೇಕು. ದೆನ್ ಆಟೋಮೆಟಿಕಲಿ ಡಿಗ್ರಿಯಿಂದ ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಆಲ್ರೆಡಿ ನಿಮಗೆ ಪಕ್ಕ ಇರುತ್ತೆ ಪೈ ಮೇಲ್ಗಡೆ ಬರಲೇಬೇಕು ಅಂತ. ಹಾಗಾಗಿ ರೇಡಿಯನ್ಸ್ ಇಂದ ಡಿಗ್ರಿಗೆ ಮಾಡಬೇಕಾದ್ರೆ ಮೇಲ್ಗಡೆ 180 ಬರುತ್ತೆ, ಕೆಳಗಡೆ ಪೈ ಬರ್ತಾ ಹೋಗುತ್ತೆ. ಓಕೆ, ಸೊ ಟು ಕನ್ವರ್ಟ್ ಆಂಗಲ್ ಇನ್ ರೇಡಿಯನ್ಸ್ ಟು ಡಿಗ್ರೀಸ್, ಆಂಗಲ್ ಅಲ್ಲಿ ಇರ್ತಕ್ಕಂಥದ್ದು ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಅದನ್ನ 180 ಡಿವೈಡೆಡ್ ಡಿಗ್ರಿ ಬೈ ಪೈ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಅದೇ ರೀತಿ ಆಂಗಲ್ ಅನ್ನ ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಆ ಕೊಟ್ಟಿರೋ ಆಂಗಲ್ ಅನ್ನ ಪೈ ಬೈ 180 ಇಂದ ಮಲ್ಟಿಪ್ಲೈ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ದಟ್ಸ್ ವೆರಿ ಸಿಂಪಲ್ ಥಿಂಗ್. ಓಕೆ, ನಿಮಗೆ ಯಾವ್ದಕ್ಕೆ ಯಾವ್ದು ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಇಷ್ಟೇ ಇರೋದು ಥಿಯರಿ ಕಾನ್ಸೆಪ್ಟ್. ಇದ್ರ ಮೇಲೆ ಜಸ್ಟ್ ವಿ ಆರ್ ನೌ ಗೋಯಿಂಗ್ ಡೂಯಿಂಗ್ ಪ್ರಾಬ್ಲಮ್ಸ್ ಆನ್ ದಿಸ್ ಒನ್. ಸೊ ನೋಡಿ, ಈಗ ಸಿಂಪಲ್ ಒನ್, ಕನ್ವರ್ಟ್ 60 ಡಿಗ್ರಿ ಟು ರೇಡಿಯನ್ಸ್ ಮೆಷರ್. ಕೊಟ್ಟಿರೋದು ಯಾವ್ದ್ರಲ್ಲಿ ಇದೆ? ಇದು ಡಿಗ್ರೀಸ್ ಅಲ್ಲಿ ಇದೆ. 60 ಡಿಗ್ರಿ ಟು ರೇಡಿಯನ್ ಮೆಷರ್. ಸೊ ನಿಮಗೆ ಗೊತ್ತಿದೆ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 180. ನಾವು ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಪೈ ಬೈ 180 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಪ್ರತಿ ಸರಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದಿಸ್ ಒನ್. 60 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 180 ಇರಲೇಬೇಕು. ಇಲ್ಲಿ ಏನ್ 60 ಇದೆಯಲ್ಲ ಅದನ್ನ ಇಲ್ಲಿ ಬರ್ಕೋಬೇಕು, ಡಿಗ್ರಿ ತೆಗಿತೀವಿ ಅಷ್ಟೇನೆ. ಓಕೆ, ಸೊ 60 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 180 ಇಂಟು 60 ಆಯ್ತು. ಈಗ ಏನಾಗುತ್ತೆ? ಇಲ್ಲಿ ಇವೆರಡು ನಂಬರ್ಸ್ ಏನೆ, ಈ 0 ಕ್ಯಾನ್ಸಲ್ ಆಗುತ್ತೆ. ದೆನ್ 6 1s 6 3s. ಸೊ ಏನ್ ಉಳಿಯುತ್ತೆ? ಪೈ ಇಂಟು 1 ಇಸ್ ಪೈ ಡಿವೈಡೆಡ್ ಬೈ 3. ಸೊ ದೇರ್ ಫೋರ್ 60 ಡಿಗ್ರಿ ಇಸ್ ಈಕ್ವಲ್ ಟು ವಾಟ್? ಪೈ ಬೈ 3 ರೇಡಿಯನ್ಸ್. ದಟ್ಸ್ ಸೋ ಸಿಂಪಲ್ ಅಲ್ವಾ? ನಿಮಗೆ ಗೊತ್ತಿರಬೇಕು, ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ಬೈ ಪೈ ಬೈ 180 ಅಷ್ಟೇ. ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಉಲ್ಟಾ, ಮಲ್ಟಿಪ್ಲೈ ಬೈ 180 ಡಿವೈಡೆಡ್ ಬೈ ಪೈ. ಆಯ್ತಲ್ಲ? ಸೊ ಈಗ ನಾನು 60 ಡಿಗ್ರಿಯನ್ನ ರೇಡಿಯನ್ಸ್ ಕನ್ವರ್ಟ್ ಮಾಡಿದ್ದೀನಿ. ಸೊ ಪೈ ಡಿವೈಡೆಡ್ ಬೈ 180 ಇಂಟು ಆ 60 ಬರ್ಕೊಂಡಿದ್ದೀನಿ. 1 0 0 ಕ್ಯಾನ್ಸಲ್ ಆಯ್ತು. 6 1s 6 3s ಆಯ್ತು. ದೇರ್ ಫೋರ್ 60 ಡಿಗ್ರಿ ಇಸ್ ಈಕ್ವಲ್ ಟು ಪೈ ಬೈ 3 ರೇಡಿಯನ್ಸ್ ಆಯ್ತು.
ನೆಕ್ಸ್ಟ್ ಐ ಹ್ಯಾವ್ ಟೇಕನ್ ಅನದರ್ ಒನ್ ಹಿಯರ್. ಇದು ಬೇಕಾಗುತ್ತೆ ಮುಂದೆ ಟ್ರಿಗ್ನೋಮೆಟ್ರಿಯಲ್ಲಿ ಬರ್ತಾ ಬರ್ತಾ ಕೆಲವೊಂದು ಸರಿ ಅವ್ರ ಆಂಗಲ್ ಅಲ್ಲಿ ಡಿಗ್ರಿಲ್ ಕೊಟ್ಟಿರ್ತಾರೆ, ರೇಡಿಯನ್ಸ್ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಕೆಲವೊಂದ್ ಸರಿ ರೇಡಿಯನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಡಿಗ್ರಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಫಾರ್ ಸಿಂಪ್ಲಿಫಿಕೇಶನ್ ಪರ್ಪಸ್. ಹಾಗಾಗಿ ಯು ಮಸ್ಟ್ ನೋ ದೀಸ್ ಥಿಂಗ್ಸ್. ಕೆಲವೊಂದು ಸ್ಟ್ಯಾಂಡರ್ಡ್ ಇದೆಯಲ್ಲ ಅದು ತಲೆಯಲ್ಲಿ ಇದ್ಬಿಡ್ಬೇಕು. 0ಗೆ 0ನೇ ಇರುತ್ತೆ, 30 ಡಿಗ್ರಿಗೆ π/6 ಇರುತ್ತೆ, 45 ಡಿಗ್ರಿಗೆ π/4 ಇರುತ್ತೆ, 60 ಡಿಗ್ರಿಗೆ π/3 ಅಂತಾರೆ, 90 ಡಿಗ್ರಿಗೆ π/2 ಅಂತಾರೆ, 180 ಡಿಗ್ರಿಗೆ π ಅಂತಾರೆ, ದೆನ್ 270 ಡಿಗ್ರಿಗೆ 3π/2 ತಗೊಳ್ತಾರೆ, ದೆನ್ 360 ಡಿಗ್ರಿಗೆ 2π ತಗೊಳ್ತಾರೆ. ಅಟ್ಲೀಸ್ಟ್ ಇಷ್ಟು ಮಿನಿಮಮ್ ಜನರಲ್ ಸ್ಟ್ಯಾಂಡರ್ಡ್ ಅಂತಕ್ಕಂಥ ಕೆಲವೊಂದು ಜ್ಞಾಪಕ ಇರಬೇಕು. ಓಕೆ, ದೆನ್ ಕನ್ವರ್ಟ್ 150 ಡಿಗ್ರಿ ಟು ರೇಡಿಯನ್ ಮೆಷರ್. ಜ್ಞಾಪಕ ಇಲ್ಲ ಅಂದ್ರೆ ನೋ ನೀಡ್ ಟು ವರಿ, ಬೈ ಯೂಸ್ ದಿಸ್ ಒನ್. ಡಿಗ್ರಿಯಿಂದ ರೇಡಿಯನ್ ಕನ್ವರ್ಟ್ ಮಾಡಬೇಕಾ, π/180 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಪಕ್ಕದಲ್ಲಿ ಶೀಟ್ ಅಲ್ಲಿ ಒಂದ್ ಕಡೆ ಮಾಡ್ಕೊಂಡ್ರೆ ಬರುತ್ತೆ. ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಬೇಕಾ, ಮಲ್ಟಿಪ್ಲೈ ಬೈ 180 / π ಮಾಡಿ, ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. So I am converting here 150 degree to radian measures. Okay, so that is x degree is equal to π/180 into x radians. π/180 into x radians ಅಂತ ಬರ್ಕೊಳ್ತೀವಿ. ಸೊ ಹಾಗಾಗಿ 150 degree is equal to π/180 into 150. ಸೊ 150 ಡಿಗ್ರಿಯನ್ನು ನಾನು ರೇಡಿಯನ್ಸ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ π/180 ಬರ್ಕೊಳ್ಳೇಬೇಕು, ಬರ್ಕೊಂಡಿದ್ದೀನಿ. ಇಂಟು ಜೊತೆಲಿ ಏನ್ ಬರ್ಕೋಬೇಕು, 150 ಡಿಗ್ರಿ ಬರ್ಕೋಬೇಕು. π/180 into 150. ಓಕೆ, ಸೊ 0 0 ಕ್ಯಾನ್ಸಲ್ ಆಗುತ್ತೆ. ದೆನ್ ಇಲ್ಲಿ 15 ಇದೆ, 18 ಇದೆ, ಇವೆಲ್ಲ 3 ಇಂದ ಡಿವೈಡ್ ಆಗ್ತವೆ. ಸೊ ಆಲ್ಮೋಸ್ಟ್ ಎಲ್ಲ 3 ಇಂದ ಡಿವೈಡ್ ಆಗೋ ತರನೇ ಇರುತ್ತೆ. ಸೊ 3 5 15, 3 6 18, 3 5 15, 3 6 18. ಸೊ ಮೇಲ್ಗಡೆ ಏನಿದೆ π into 5, ಸೊ 5π ಡಿವೈಡೆಡ್ ಬೈ ಕೆಳಗಡೆ 6 ಮಾತ್ರ ಇದೆ. ಹಾಗಾಗಿ 150 ಡಿಗ್ರಿಗೆ ಏನ್ ಬರುತ್ತೆ, 5π divided by 6 radians ಆಗತ್ತೆ. So we get 150 degree is 5π by 6 radians. That's so simple. 150 degree is equal to π divided by 180 into 150. 0 0 cancels. Then 3 5s are 15, 3 6s are 18. ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮಾಡೋ ಹಾಗಿಲ್ಲ ಟ್ರಿಗ್ನೋಮೆಟ್ರಿನಲ್ಲಿ. ಓಕೆ, ಯು ಹ್ಯಾವ್ ಟು ಡೂ ಇಟ್ ಯುವರ್ ಸೆಲ್ಫ್. ಓಕೆ, ಸೊ ಇದನ್ನ ಮಗ್ಗೆ ಯೂಸ್ ಮಾಡೇನೆ ಇದೇ ತರಾನೇ ಬರಿಬೇಕು. 5π by 6 ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 150 ಡಿಗ್ರಿ 150 into π/180 ಅಂತ ಬರೆದ್ಬಿಟ್ಟು ಕ್ಯಾಲ್ಕುಲೇಟರ್ ಏನ್ ಆನ್ಸರ್ ಬರುತ್ತೆ ಅದು ಬರೆಯೋ ಹಾಗಿಲ್ಲ. ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಎ 5π by 6. ಇದೇ ತರ ನೀವು ಬರ್ಕೊಳ್ತಾ ಹೋಗ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಅನದರ್ ಪ್ರಾಬ್ಲಮ್. ಸೊ ಕನ್ವರ್ಟ್ 480 ಡಿಗ್ರಿ ಟು ರೇಡಿಯನ್ ಮೆಷರ್. 480 ಡಿಗ್ರಿ 480 ಡಿಗ್ರಿ ಇದೆ, ಅದನ್ನ ರೇಡಿಯನ್ಸ್ ಗೆ ಕನ್ವರ್ಟ್ ಮಾಡೋಣ. ಸೊ ದಟ್ ಈಸ್ x ಡಿಗ್ರಿ ಇಸ್ ಈಕ್ವಲ್ ಟು π/180 into x radians. ಓಕೆ, so that is 480 degree is equal to 5 divided by 180 into 480. ಸೇಮ್ ಅಲ್ಲಿ ಏನಾದ್ರು ಕೊಟ್ಟಿರ್ಲಿ ಆ ಆಂಗಲ್ ನ π/180 into ಅದನ್ನ ಬರ್ಕೊಳ್ಳಿ 480 ಅಂತ. Again as usual you can see this 0 gets cancels ಅಲ್ವಾ. then 3 ಇಂದ ಭಾಗ ಆಗುತ್ತೆ. ಸೊ 3 1s are 3, 3 1s are 3, 1 ಉಳಿತು, 18 ಆಯ್ತು, 3 6s are 18, 3 only 3, 1 ಉಳಿಯುತ್ತೆ, 18 ಆಗುತ್ತೆ, 3 6 18. ದೆನ್ ಇಲ್ಲಿ ಇಲ್ಲೂ ಕೂಡ 3 only 3 6 18, ಇಲ್ಲಿ 3 6 18, ಇಲ್ಲಿ 16 ಆಗತ್ತೆ. ಅಗೇನ್ ಇವೆ 6 ಮತ್ತೆ 16 ಇದೆ, ಇದು 2 ಇಂದ ಡಿವೈಡ್ ಆಗುತ್ತೆ. ಸೊ 2 3s are 6, ದೆನ್ 2 8s are 16. ನಾವ್ ಎಲ್ಲಿವರೆಗೂ ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ಅಂತ ಅಂದ್ರೆ ಫೈನಲಿ ಅದೇನಾಗಬೇಕು, ಸಿಂಪಲ್ ಅದನ್ನ ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಆಗ್ಬಾರ್ದು, ಆ ಲೆಕ್ಕಕ್ಕೆ ಇರಬೇಕು. ನೀವು ಡೈರೆಕ್ಟ್ ಆಗಿ 6 ಇಂದಾನು ಮಾಡ್ಬೋದು, 6 3s are 18, 6 8s are 48 ಅಂತಾನು ಮಾಡ್ಬೋದು. ಆದ್ರೆ ನಿಮ್ಗೆ ಅಷ್ಟು ಸಡನ್ ಆಗಿ ಅದು ಗೊತ್ತಾಗಲ್ಲ ಅಂದಾಗ ಸಿಂಪಲ್ ಇಂದ ಟ್ರೈ ಮಾಡ್ಕೊಳ್ತಾ ಹೋಗಿ. ಸೊ 2 ಇಂದನು ಬೇಕಾದ್ರೆ ಮಾಡ್ತಾ ಹೋಗ್ಬೋದು. 2 ಇಂದ ಮಾಡಿದ್ರೆ 2 ಸ್ಟೆಪ್ ಅಲ್ಲಿ ಬರುತ್ತೆ, 2 9 18, 2 24 48 ಅಲ್ವಾ. ದೆನ್ ಅದು 3 ಇಂದ ಡಿವೈಡ್ ಆಗುತ್ತೆ, 3 3 9, 3 8 24. ಎಲ್ಲ ಒಟ್ನಲ್ಲಿ ಆನ್ಸರ್ ಏನ್ ಬರಬೇಕು, ಟೋಟಲ್ 8 ಇಂಟು ಇಲ್ಲಿ ಉಳಿದಿರೋದು ಫೈನಲ್ 8 ಇಂಟು π. ಓಕೆ, ಇದು ಕ್ಯಾನ್ಸಲ್ ಆಗಿದೆ, 48 ಗೆ 16 ಬರುತ್ತೆ, ಇಲ್ಲಿ 16 ಕ್ಯಾನ್ಸಲ್ ಆಗಿ 8 ಉಳಿದಿದೆ. ಸೊ 8 into 5 is 8π divided by 3. ಸೊ 480 degree is equal to 8π by 3 radians ಆಗತ್ತೆ. 480 degree is 8π by 3 radians. ಈ ತರ ಪ್ರಾಬ್ಲಮ್ಸ್ ಬರುತ್ತೆ, 3 marks ಗೆ 4 marks ಗೆ ಕೇಳ್ತಾರೆ. You can do that one. Then I am taking another one. ಇಲ್ಲಿವರೆಗೂ ಈ 3 ಪ್ರಾಬ್ಲಮ್ಸ್ ಅಲ್ಲಿ ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡಿದ್ವಿ. ಸೊ ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಿದ್ವಿ, ಆ ಕೊಟ್ಟಿರುವಂತ ಆಂಗಲ್ ನ ಬರ್ಕೊಂಡು π/180 ಇಂಟು ಅಲ್ಲೇನು ವ್ಯಾಲ್ಯೂ ಕೊಟ್ಟಿದ್ರು ಆ ವ್ಯಾಲ್ಯೂನ ವಿತೌಟ್ ಡಿಗ್ರಿ ಬರ್ಕೊಳ್ತೀವಿ. ದೆನ್ ಸಿಂಪ್ಲಿಫಿಕೇಶನ್ ಮಾಡಿ ಅದೇನ್ ಆನ್ಸರ್ ಬರುತ್ತೆ ಇಡಬೇಕಾಗತ್ತೆ.
ಈಗ ನಾವು π/6 ರೇಡಿಯನ್ಸ್ ಅಲ್ಲಿ ಇರೋದನ್ನ ಡಿಗ್ರಿಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅಂದಾಗ ಇಲ್ಲಿ π/180 ತಗೊಂಡಿದ್ರಲ್ವಾ, ಇದೇನಾಗುತ್ತೆ ಇಲ್ಲಿ ಉಲ್ಟಾ ಆಗತ್ತೆ. ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡ್ಬೇಕಾದ್ರೆ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಮಾಡಿ ಇಂಟು ಇಲ್ಲಿ ಏನ್ ರೇಡಿಯನ್ಸ್ ಕೊಟ್ಟಿರ್ತಾರಲ್ಲ π/6 ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅವಾಗ ಪೈ ಅಂತೂ ಕ್ಯಾನ್ಸಲ್ ಆಗೇ ಆಗತ್ತೆ, ಉಳಿದಿರೋದನ್ನ ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. ಓಕೆ, ಸೊ ಯು ನೋ ದಟ್ ಎಕ್ಸ್ ರೇಡಿಯನ್ಸ್ ಕೊಟ್ಟಿದ್ರೆ ಅದನ್ನ ನಾವು ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಇಂಟು ಎಕ್ಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ π/6 ರೇಡಿಯನ್ಸ್ ಕೊಟ್ಟಿದ್ದಾರೆ, ಅದನ್ನ ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ ಅಂತ ಬರ್ಕೊಂಡು ಇಂಟು ಅವ್ರು ಏನ್ ಕೊಟ್ಟಿದ್ದಾರೆ ರೇಡಿಯನ್ಸ್ π/6 ಬರ್ಕೊಂಡಿದೀನಿ. ಓಕೆ, ದಿಸ್ ಇಸ್ ವಾಟ್ ದೇ ಆರ್ ಗಿವನ್ π/6. ಆ ಒಂದು π/6 ನ ಇಲ್ಲಿ ಬರ್ಕೊಂಡಿದೀನಿ. π/6 ಕೊಟ್ಟಿದ್ದಾರೆ, ಆ π/6 ನ ಇಲ್ಲಿ ಬರ್ಕೊಂಡಿದೀನಿ. ಆಯ್ತಾ? ಸೊ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಇಂಟು π/6. ಈಗ ಏನಾಗುತ್ತೆ, ಈ ಪೈ ಕ್ಯಾನ್ಸಲ್ ಆಗತ್ತೆ ಅಲ್ವಾ? ನಾವು ಅದೇ ಹೇಳ್ತಾ ಇರೋದು, ಡಿಗ್ರಿ ಅಂತ ಬಂದಾಗ ಅಲ್ಲಿ ಪೈ ಇರಕ್ ಸಾಧ್ಯನೇ ಇಲ್ಲ, ಹಾಗಾಗಿ ಪೈ ಕೆಳಗಡೆ ಬರಲೇಬೇಕು. ಓಕೆ, ದೆನ್ ಇಲ್ಲಿ 6 ಇಂದ ಡಿವೈಡ್ ಮಾಡಿ. 6 1 6, 6 3 18, 30 ಉಳಿಯುತ್ತೆ. 6 3 18, 0 ಹಾಗೆ ಉಳಿಯುತ್ತೆ, ಅದನ್ನ ಶಿಫ್ಟ್ ಮಾಡ್ಕೊಳ್ತೀವಿ. ಸೊ 6 1 6, 6 3 18, ದೆನ್ 0 ಡಿಗ್ರಿ. ಸೊ ದೇರ್ ಫೋರ್ π/6 ರೇಡಿಯನ್ಸ್ ಅದೇನಕ್ಕೆ ಈಕ್ವಲ್ ಆಯ್ತು, ಇಲ್ಲಿ ಪೈ ಕ್ಯಾನ್ಸಲ್ ಆಯ್ತು, 6 ಹೋಯ್ತು, ಉಳಿದಿರೋದೇನು 30 ಡಿಗ್ರಿ ಮಾತ್ರ. ಹಾಗಾಗಿ π/6 ರೇಡಿಯನ್ಸ್ ಅಂದ್ರೆ ಎಷ್ಟಾಯ್ತದು, 180 ಡಿಗ್ರಿ ಡಿವೈಡೆಡ್ ಬೈ 6 ಅಂದ್ರೆ 30 ಡಿಗ್ರಿ. ಓಕೆ, ಸೊ π/6 ರೇಡಿಯನ್ಸ್ ಮೀನ್ಸ್ ಇಟ್ ಈಸ್ 30 ಡಿಗ್ರಿ ಆಯ್ತು. ಅರ್ಥ ಆಯ್ತಲ್ಲ? ಸೊ ಕನ್ವರ್ಟ್ π/6 ರೇಡಿಯನ್ಸ್ ಟು ಡಿಗ್ರಿ. ಸೊ ಇಟ್ಸ್ ವೆರಿ ಸಿಂಪಲ್. Similarly, we will do another two here. Convert 3π/4 radians to degree measures. As usual, 3π/4 ಕೊಟ್ಟಿದ್ದಾರೆ into 180 degree divided by pi ಮಾಡಿ, you will get the angle in degrees. ಬರ್ಕೊಂಡಿದ್ದೀವಿ. So 3π/4 radians is equal to 180 degree divided by pi into 3π divided by 4 ಬರ್ದಿದ್ದೀವಿ. ಅಲ್ಲಿ ಏನಿದೆ ಅದು ಟರ್ಮ್ ಅನ್ನ 3π/4. ಈಗ ನೋಡಿ ಏನ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಈ ಪೈ ಕ್ಯಾನ್ಸಲ್ ಆಗುತ್ತೆ, ಈ ಪೈ ಕ್ಯಾನ್ಸಲ್ ಆಗುತ್ತೆ. ಪೈ ಗೆಟ್ಸ್ ಕ್ಯಾನ್ಸಲ್ಸ್. ದೆನ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ, ಅಲ್ಲಿ 4 ಇಂದ ಡಿವೈಡ್ ಮಾಡಿ. 4 1 4, ದೆನ್ ಇಲ್ಲಿ 4 4 16, 4 4 16 ಉಳಿಯುತ್ತೆ. ದೆನ್ 16 ಹೋದ್ರೆ 2 ಉಳಿಯುತ್ತೆ, 20 ಆಯ್ತು. 20 ಅಂದ್ರೆ 4 5 20. ಅರ್ಥ ಆಯ್ತಾ? 45 ಡಿಗ್ರಿ. 4 1 4, ಇಲ್ಲಿ 4 4 16, 20 ಉಳಿಯಿತು, 4 5 20, ಅಲ್ಲಿಗೆ 45 ಡಿಗ್ರಿ ಬಂತು. ಇಲ್ಲಿ ಪೈ ಕ್ಯಾನ್ಸಲ್ ಆಗಿದೆ, 4 ಕ್ಯಾನ್ಸಲ್ ಆಗಿದೆ, 180 ಕ್ಯಾನ್ಸಲ್ ಆಗಿ 45 ಡಿಗ್ರಿ ಬಂದಿದೆ. 45 ಡಿಗ್ರಿ ಇಂಟು ಏನು ಉಳಿದಿದೆ, ಇಲ್ಲಿ 3 ಉಳಿದಿದೆ. ಓಕೆ, ವಿ ಹ್ಯಾವ್ ಲೆಫ್ಟ್ ವಿತ್ 45 ಡಿಗ್ರಿ ಇಂಟು 3. 45 ಡಿಗ್ರಿ ಇಂಟು 3 ಉಳಿದಿದೆ. ಸೊ 45 ಇಂಟು 3 ಅಂತ ಅಂದ್ರೆ ದಟ್ ವ್ಯಾಲ್ಯೂ ಇಸ್ 135 ಡಿಗ್ರಿ. ಸೊ 45 2 90, 90 ಪ್ಲಸ್ 45 ಅಂದ್ರೆ 135. ಇದಕ್ಕೆ ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಆದ್ರೆ ಆ ಪೈನೆಲ್ಲ ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ 3π/4 radians is equal to 180 degree divided by pi into 3π/4. ಒಂದು ಪೈ ಇಲ್ಲಿರ್ತಕ್ಕಂಥ ಪೈ ಕ್ಯಾನ್ಸಲ್ ಆಗುತ್ತೆ. ದೆನ್ 4 ಇಂದ ಡಿವೈಡ್ ಮಾಡಿದ್ರೆ 4 1 4, 4 45 180 ಆಗುತ್ತೆ. ಸೊ 45 ಡಿಗ್ರಿ ಇಂಟು 3 ಅಂದ್ರೆ ದಟ್ ಇಸ್ 135 ಡಿಗ್ರಿ. ಸಿಮಿಲರ್ಲಿ, ವಾಟ್ ಇಸ್ ದ ಡಿಗ್ರಿ ಮೆಜರ್ಮೆಂಟ್ ಆಫ್ ಆಂಗಲ್ -3π/2? ಒಂದು ನೆಗೆಟಿವ್ ಆಂಗಲ್ ಕೊಟ್ಟಿದ್ದಾರೆ -3π/2. ಅದನ್ನ ನಾವು ಡಿಗ್ರಿ ಮೆಜರ್ಗೆ ಕನ್ವರ್ಟ್ ಮಾಡಿದ್ರೆ ಏನ್ ಬರುತ್ತೆ, ಅವ್ರು ಮೈನಸ್ ಕೊಟ್ಟಿದ್ರೆ ಮೈನಸ್ ಸಮೇತ ಬರ್ಕೊಳ್ಳಿ ಅಷ್ಟೇ. ಸೊ -3π/2 ರೇಡಿಯನ್ಸ್ ಇಸ್ ಈಕ್ವಲ್ ಟು ಆಸ್ ಯೂಶುವಲ್ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಇಂಟು -3π/2 ಬರ್ಕೊಂಡ್ವಿ. ಆಸ್ ಯೂಶುವಲ್ ಅಗೈನ್ ಏನೇನ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಹಿಯರ್ ದಿಸ್ ಪೈ, ಈ ಪೈ ಕ್ಯಾನ್ಸಲ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ. ಸೊ 2 1 2, 2 9 18, 90 ಡಿಗ್ರಿ ಬರುತ್ತೆ. 2 1 2, 2 9 18, 90 ಡಿಗ್ರಿ ಇಂಟು ಇಲ್ಲಿ ಏನು ಉಳಿದಿದೆ, ಇಲ್ಲಿ -3 ಉಳಿದಿದೆ ಅಲ್ವಾ? ಸೊ ದಟ್ ಈಸ್ ಇಟ್ ರಿಮೈನ್ಸ್ ವಿತ್ 90 ಡಿಗ್ರಿ ಇಂಟು 2. ಪೈ ಮಾತ್ರ ಕ್ಯಾನ್ಸಲ್ ಆಯ್ತು, -3 ಹಾಗೆ ಉಳಿದಿದೆ. 2 1 2 9 18, ಸೊ 90 ಡಿಗ್ರಿ ಉಳಿಯುತ್ತೆ. ಸೊ 90 ಡಿಗ್ರಿ ಇಂಟು -3, 90 ಡಿಗ್ರಿ ಇಂಟು -3, ದಟ್ ಈಸ್ -270 ಡಿಗ್ರಿ. ಸೊ -3π/2 radians ಅಂದ್ರೆ ಇಟ್ ಈಸ್ -270 ಡಿಗ್ರಿ. Hope you understood. Okay, so this is how we have to convert angles from radians to degrees and degrees to radians. So I have given so many problems here. Convert the following angles in degrees to radians. Degree in the radians convert ಮಾಡ್ಲಿಕ್ಕೆ ಈ problems. So radians in the degree convert ಮಾಡ್ಲಿಕ್ಕೆ ಈ problems. Only simple thing I will show one here. 30 ಡಿಗ್ರಿಯನ್ನು ನೀವು ಸಿಂಪ್ಲಿಫೈ ಮಾಡಬೇಕು ಅಂದ್ರೆ
ವಿ ಕ್ಯಾನ್ ಟೇಕ್ 30 ಡಿಗ್ರಿ ಇಂಟು ಏನಂತ ಬರ್ಕೊಳ್ತೀರಾ, ರೇಡಿಯನ್ಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಪೈ ಬೈ 180. 30 ಡಿಗ್ರಿನ ಕನ್ವರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಡಿಗ್ರಿ ಬರ್ಕೋಬಾರ್ದು, 30 ಇಂಟು ಪೈ ಬೈ 180. ಸೊ 0 ಕ್ಯಾನ್ಸಲ್ಸ್, 3 only, 3 6 18. ಸೊ ವಿ ಗೆಟ್ ದ ಆನ್ಸರ್ ಇಸ್ ಪೈ ಬೈ 6 ರೇಡಿಯನ್ಸ್ ಅಷ್ಟೇ. ಸೊ 30 ಇಂಟು ಪೈ ಬೈ 180 ಮಾಡಿದ್ರೆ ದಟ್ ವಿಲ್ ಕನ್ವರ್ಟ್ ಟು ರೇಡಿಯನ್ಸ್. ಸೇಮ್ ಥಿಂಗ್ ಇವೆಲ್ಲದನ್ನು ಕೂಡ ಅಷ್ಟೇ, ಅವ್ರು ಏನ್ ಕೊಟ್ಟಿದ್ದಾರೆ ಆಂಗಲ್ಸ್, ಅದಕ್ಕೆ ಪೈ ಬೈ 180 ಮಲ್ಟಿಪ್ಲೈ ಮಾಡಿ, ಪೈ ಬೈ 180 ಇಂಟು 45, ಪೈ ಬೈ 180 ಇಂಟು 120, ಪೈ ಬೈ 180 ಇಂಟು 135, ಪೈ ಬೈ 180 ಇಂಟು 225. ಬಟ್ ಇಲ್ಲಿ ಯಾವುದು ಕೂಡ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡೋ ಹಾಗಿಲ್ಲ, ನೀವು ಮಗ್ಗಿ ಯೂಸ್ ಮಾಡಿ ಬರ್ದೆ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಓಕೆ, ದೆನ್ ಹಿಯರ್ ಕನ್ವರ್ಟ್ ದ ಫಾಲೋಯಿಂಗ್ ಆಂಗಲ್ಸ್ ಇನ್ ರೇಡಿಯನ್ಸ್ ಟು ಡಿಗ್ರೀಸ್. ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಇಂಟು ಪೈ ಡಿವೈಡೆಡ್ ಬೈ 4 ಬರ್ಕೊಳ್ತೀವಿ. ಪೈ ಕ್ಯಾನ್ಸಲ್ ಆಗುತ್ತೆ. ಸೊ 4 4 4 4 16, 4 5 20. ಸೊ ವಾಟ್ ವಿ ಗೆಟ್ ದ ಆನ್ಸರ್ ಇಸ್ 45 ಡಿಗ್ರಿ. ಸೊ ಪೈ ಬೈ 4 ಅಂದ್ರೆ ವಿ ಗಾಟ್ ಹಿಯರ್ ಇಟ್ ಇಸ್ 45 ಡಿಗ್ರಿ. ಸೊ ರೇಡಿಯನ್ಸ್ ಇಂದ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಗಿವನ್ ಆಂಗಲ್ಸ್ ಇನ್ ರೇಡಿಯನ್ಸ್ ಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ ಮಾಡಿ ಇಂಟು ಅದಕ್ಕೆ ಇವನ್ನ ಮಲ್ಟಿಪ್ಲೈ ಮಾಡಿ 180 ಡಿಗ್ರಿ ಡಿವೈಡೆಡ್ ಬೈ ಪೈ ಇಂಟು 4 ಪೈ ಬೈ 5. ಫಸ್ಟ್ ಪೈ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದನ್ನ ಸಿಂಪ್ಲಿಫೈ ಮಾಡಿ. ಸಿಮಿಲರ್ಲಿ ಮೈನಸ್ 5 ಪೈ ಬೈ 2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ ಪೈ. Then 5 pi by 4 divided by 180 degree divided by pi. 2 pi by 3 into 180 degree divided by pi. Then 6 pi by 4 into 180 degree divided by pi. So all these problems you can do it yourself. They are very simple problems. Try madi. Okay. Now we are discussing about multiple choice question here. So how many radians does half a circle have? ಒಂದು ಪೂರ್ತಿ ಸರ್ಕಲ್ ಅಂದ್ರೆ ಎಷ್ಟು ರೇಡಿಯನ್ಸ್ ಅಂತ ಹೇಳಿದ್ವಿ? ಒಂದು ಟೋಟಲ್ ಸರ್ಕಲ್, ನಾವು ಫುಲ್ ಟೋಟಲ್ ಸರ್ಕಲ್ ಅನ್ನ ತಗೊಂಡಾಗ ಒಂದು ಸರ್ಕಲ್ ಅಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಇರುತ್ತೆ. 360 ಡಿಗ್ರಿ ಅಂದ್ರೆ ಅದು ಎಷ್ಟು ರೇಡಿಯನ್ಸ್ ಈಕ್ವಲ್ ಇರುತ್ತೆ? 2 ಪೈ ರೇಡಿಯನ್ಸ್ ಅಲ್ವಾ? ಹಾಗಾದ್ರೆ ಹಾಫ್ ಆಫ್ ದ ಸರ್ಕಲ್, ಆ ಸರ್ಕಲ್ ಅಲ್ಲಿ ಅರ್ಧ ಕೇಳ್ತಾ ಇದೀವಿ. ಅರ್ಧ ಭಾಗ, ಅರ್ಧ ಸರ್ಕಲ್ ಇರುತ್ತಲ್ಲ, ಅರ್ಧ ಸರ್ಕಲ್ ಅಲ್ಲಿ, ಅರ್ಧ ವೃತ್ತಾಕಾರಕ್ಕೆ ವಾಟ್ ಇಸ್ ದ ರೇಡಿಯನ್ಸ್? ಫುಲ್ ಆಂಗಲ್ ಅಂದ್ರೆ 360 ಡಿಗ್ರಿ, ಅರ್ಧ ಸರ್ಕಲ್ ಅಂದ್ರೆ ಎಷ್ಟು ಡಿಗ್ರಿ? 180 ಡಿಗ್ರಿ. ಸೊ 360 ಡಿಗ್ರಿ 2 ಪೈ ಆದ್ರೆ 180 ಡಿಗ್ರಿ ಎಷ್ಟಾಗತ್ತೆ? ಪೈ ರೇಡಿಯನ್ಸ್. ನಾವು ಅದನ್ನಲ್ಲಿ ಮಾಡಿ ಕೂಡ ತೋರಿಸಿದೀವಿ ಅಲ್ವಾ? ಬಿಕಾಸ್ ವಿ ಹ್ಯಾವ್ ಶೋನ್ ದಟ್ ಒನ್. ಸೊ 360 ಡಿಗ್ರಿ ಅಂದ್ರೆ 2 ಪೈ ರೇಡಿಯನ್ಸ್. ಹಾಗಾಗಿ 180 ಡಿಗ್ರಿ ಅಂದ್ರೆ ಪೈ ಡಿವೈಡೆಡ್ 360 ಡಿವೈಡೆಡ್ ಬೈ 2 ಆಗುತ್ತೆ. ದಟ್ ಈಸ್ ಪೈ ರೇಡಿಯನ್ಸ್. ಸೊ ದೇರ್ ಫೋರ್ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್. ಸೊ ದಟ್ ಈಸ್ ಆಪ್ಷನ್ ಸಿ. ಆಲ್ಮೋಸ್ಟ್ ನಾವೆಲ್ಲ ತೋರಿಸಿದೀವಿ ಮುಂಚೆಯಿಂದಾನೆ ಅಲ್ವಾ? ನೋ ಪ್ರಾಬ್ಲಮ್. ನೌ the value of 540 degree in radians, the value of 540 degree in radians is 2 pi 3 pi pi 3 pi by 2. 540 degree ಗೆ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ? ಸೊ ನೀವು 540 ಡಿಗ್ರಿ ಬರ್ಕೊಳ್ಳಿ. 540 ಡಿಗ್ರಿ ಇಂಟು ರೇಡಿಯನ್ಸ್. ರೇಡಿಯನ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಬರ್ಬೇಕು? ಮೇಲೆ ರೇಡಿಯನ್ಸ್ ಅಲ್ಲಿ ಪೈ ಇದ್ದೇ ಇರುತ್ತೆ ಮೇಲೆ, ಹಾಗಾಗಿ ಮೇಲ್ಗಡೆ ಪೈ ಬರ್ಕೊಂಡ್ಬಿಡಿ. ಆಟೋಮೆಟಿಕಲಿ ಕೆಳಗಡೆ 180. ರೇಡಿಯನ್ಸ್ ಅಂದ ತಕ್ಷಣ ನಿಮ್ಗೆ ಪೈ ಮೇಲ್ಗಡೆ ಬರಲೇಬೇಕು ಅಲ್ವಾ? ಇಲ್ಲಿ ಏನಾಗುತ್ತೆ? ಇಲ್ಲಿ ಈ 0 ಕ್ಯಾನ್ಸಲ್ ಆಗುತ್ತೆ. ಸೊ 18 only 18, 18 3 54. 18 only ಮಗ್ಗಿ ಬಂದ್ರೆ ಇಟ್ಸ್ ವೆರಿ ಈಸಿಯರ್. ಮಗ್ಗಿ ಬರ್ಲಿಲ್ಲ ಮತ್ತೆ ಕೆಲಸ ಸ್ಟಾರ್ಟ್. ಏನು? 54 ಇಂಟು ಪೈ ಬೈ 18 ಇರುತ್ತೆ. ಸೊ 2 9 18, 2 2 4, 2 7 14. ಮತ್ತೆ 9 ಇದೆ, 27 ಇದೆ, 2ರಿಂದ ಭಾಗ ಆಗಲ್ಲ, 3ರಿಂದ ಭಾಗ ಆಗುತ್ತೆ. 3 3 9, 3 9 27. ದೆನ್ ಅಗೇನ್ 3 only 3, 3 3 9. ಟೋಟಲ್ ಎಷ್ಟು ಉಳಿತು? 3 ಪೈ ಉಳಿತು. 3 ಪೈ ರೇಡಿಯನ್ಸ್ ಅಲ್ವಾ? ನಿಮಗೆ 18 only ಮಗಿ ಗೊತ್ತಿದ್ರೆ 18 only 18, 18 3 54. ಸಿಂಪಲ್. ಇಲ್ಲ ಅಂತ ಅಂದ್ರೆ 2 only ಮಗಿಯಿಂದ ಮಾಡ್ಕೊಂಡು ಹೋದ್ರೆ ಇಷ್ಟೊಂದು ಮಾಡ್ಬೇಕಾಗತ್ತೆ. ಸೊ ವಾಟ್ ಎವರ್ ಮೇ ಬಿ ದ ಥಿಂಗ್, ಯು ಮಸ್ಟ್ ಗೆಟ್ ದ ಆನ್ಸರ್ ಇಸ್ 3 ಪೈ ರೇಡಿಯನ್ಸ್ ಅಷ್ಟೇ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 3 ಪೈ. ಓಕೆ, ಸೊ ಜಸ್ಟ್ ವಿ ಸಮರೈಸ್ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾವು ಆಂಗಲ್ಸ್ ಅಂದ್ರೆ ಏನು, ದೆನ್ ಪಾಸಿಟಿವ್ ಆಂಗಲ್ ಅಂದ್ರೆ ಏನು, ನೆಗೆಟಿವ್ ಆಂಗಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ದೆನ್ ಮೆಜರ್ಮೆಂಟ್ ಆಫ್ ಆಂಗಲ್ ನ ಹೇಗೆ ಮೆಜರ್ ಮಾಡೋದು ಅಂತ ತಿಳ್ಕೊಂಡ್ವಿ. ದೆನ್ ಡಿಗ್ರಿ ಮೆಜರ್ಮೆಂಟ್, ರೇಡಿಯನ್ ಮೆಜರ್ಮೆಂಟ್ ಅಂತ ತಿಳ್ಕೊಂಡ್ವಿ. ದೆನ್ ಡಿಗ್ರಿ ಮೆಜರ್ಮೆಂಟ್ ಇಂದ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿಗ್ರಿ ಟು ರೇಡಿಯನ್ಸ್, ಡಿಗ್ರಿಯಿಂದ ರೇಡಿಯನ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ ಮಲ್ಟಿಪ್ಲೈ ದ ಗಿವನ್ ಆಂಗಲ್ ಬೈ ಪೈ ಬೈ 180. ಪೈ ಬೈ 180 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದೇ
ರೇಡಿಯನ್ಸ್ ಇಂದ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ, ರೇಡಿಯನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಗಿವನ್ ಆಂಗಲ್ ಬೈ 180 ಡಿಗ್ರಿ ಡಿವೈಡೆಡ್ ಬೈ ಪೈ. 180 ಡಿಗ್ರಿ ಪೈ ಇಂದ ಡಿವೈಡ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಸಿಂಪ್ಲಿಫೈ ಮಾಡಿ. ಓಕೆ, ಇವೆರಡೇ ಥಿಂಗ್. ಡಿಗ್ರಿಯಿಂದ ರೇಡಿಯನ್ಗಾದ್ರೆ ಪೈ ಬೈ 180, ರೇಡಿಯನ್ಸ್ ಇಂದ ಡಿಗ್ರಿಗಾದ್ರೆ 180 ಡಿಗ್ರಿ ಡಿವೈಡೆಡ್ ಬೈ ಪೈ. Then we have done simple problems, discussed about assignment questions and given multiple choice questions. Okay, assignments ಕೊಟ್ಟಿದ್ದೀವಿ, multiple choice question discuss ಮಾಡಿದ್ದೀವಿ ಅಲ್ವಾ? So what are the things we are going to discuss in the next session is trigonometric ratios ಯಾವ ಯಾವ್ದಿದೆ, ಅವುಗಳಿಗೆ ಯಾವ ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ ಯಾವ ಸೈನ್ ಗಳು ಬರುತ್ತೆ. So what are the fundamentals of trigonometric ratios, then trigonometric ratios of standard angles ಏನೇನಿದೆ, then ASTC rule ಅಂತ ಇದೆ, ಹಾಗಂದ್ರೆ ಏನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಆಲ್ ದೋಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ನೆಕ್ಸ್ಟ್ ಸೆಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಅರ್ಥ ಆಯ್ತಾ? ಏನ ಡೌಟ್ಸ್ ಇದೆಯಾ ಸರ್? ಅದು ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಯಾವ ಮಗ್ಗಿಯಿಂದ ಬೇಕಿದ್ರೆ ಸಿಂಪ್ಲಿಫೈ ಮಾಡಬಹುದಲ್ಲ? ಒಂದು ನಿಮಿಷ.